ನನ್ನ ಹೆಸರು ವಿವೇಕ್. ಇಂದು ನಾನು ತುಂಬ ಸಂತೋಷವಾಗಿದ್ದೆ. ಯಾಕೆಂದರೆ ನನ್ನ ಆಯ್ಕೆಯ ಮದುವೆ ನಡೆದಿತ್ತು. ನಾನು ಅಂಕಿತಾಳನ್ನು ಒಂದು ಮದುವೆಯಲ್ಲಿ ನೋಡಿದ್ದೆ. ಮೊದಲ ನೋಟದಲ್ಲೇ ನಾನು ಅವಳನ್ನು ಪ್ರೀತಿಸಲು ಪ್ರಾರಂಭಿಸಿದೆ. ಅವಳು ಎಷ್ಟು ಸುಂದರವಾಗಿದ್ದಾಳೆಂದರೆ ನಾನು ತಕ್ಷಣ ಅವಳ ಮನೆಗೆ ಸಂಬಂಧದ ಪ್ರಸ್ತಾಪವನ್ನು ಕಳಿಸಿದೆ ಮತ್ತು ಅಲ್ಲಿಂದ ಒಪ್ಪಿಗೆ ಕೂಡ ಬಂತು. ಯಾಕೆಂದರೆ ನನ್ನ ಬಳಿ ಒಳ್ಳೆಯ ಕೆಲಸವಿತ್ತು ಮತ್ತು ನನ್ನ ಮನೆಯಲ್ಲಿ ಯಾವುದಕ್ಕೂ ಕೊರತೆ ಇರಲಿಲ್ಲ. ಆದ್ದರಿಂದ ಹುಡುಗಿಯ ಮನೆಯವರು ತಕ್ಷಣ ಒಪ್ಪಿಕೊಂಡರು. 4 ತಿಂಗಳ ಕಾಯುವಿಕೆಯ ನಂತರ ಇಂದು ನನ್ನ ಮತ್ತು ಅಂಕಿತಾಳ ಮದುವೆ ನಡೆಯಬೇಕಿತ್ತು. ನಮ್ಮ ಮದುವೆ ಬಹಳ ವಿಜೃಂಭಣೆಯಿಂದ ನಡೆಯಿತು. ಅಂಕಿತಾ ಸೊಸೆಯಾಗಿ ನನ್ನ ಮನೆಗೆ ಬಂದಿದ್ದಳು. 4 ತಿಂಗಳ ಕಾಲ ನಾನು ಅವಳ ಕನಸು ಕಾಣುತ್ತಿದ್ದೆ. ಈ 4 ತಿಂಗಳು ನನಗೆ 4 ವರ್ಷಗಳಾಗಿ ಸಮಾನವಾಗಿತ್ತು. ಅವಳೊಂದಿಗೆ ನನ್ನ ಸಂಬಂಧ ನಿಶ್ಚಯವಾದಾಗಿನಿಂದ ನನ್ನ ಪ್ರೀತಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಹೋಯಿತು. ಅವಳು 22 ವರ್ಷದ ಅತ್ಯಂತ ಸುಂದರವಾದ ಹುಡುಗಿಯಾಗಿದ್ದಳು. ನನ್ನ ವಯಸ್ಸು 28 ವರ್ಷ ಮತ್ತು ನಾನು ಕೂಡ ಸುಂದರವಾದ ತರುಣನಾಗಿದ್ದೆ. ಮದುವೆಯಲ್ಲಿ ಜನರು ಅಂಕಿತಾಳನ್ನು ನೋಡಿದವರು ಎಲ್ಲರೂ ಅವಳು ತುಂಬ ಸುಂದರವಾಗಿರುವ ಹುಡುಗಿ ಅಂತ ಹೇಳ್ತಿದ್ರು. ಇವರಿಬ್ಬರ ಜೋಡಿ ನೋಡುಗರ ಕಣ್ಣಿಗೆ ಚಂದ್ರ ಮತ್ತು ಸೂರ್ಯನ ಜೋಡಿಯಂತೆ ಕಾಣುತ್ತದೆ ಅಂತ ಹೇಳಿದ್ರು. ನಾನು ಅಂಕಿತಾಳ ಬಗ್ಗೆ ಅವಳು ಎಂಥ ಹುಡುಗಿ ಅಂತ ಹೆಚ್ಚು ವಿಚಾರಿಸಲಿಲ್ಲ. ನಾನು ಕೇವಲ ಅವಳ ಸೌಂದರ್ಯಕ್ಕೆ ಮರುಳಾಗಿದ್ದೆ. ಅವಳನ್ನು ನೋಡಿದಾಗಿನಿಂದ ನಾನು ಹುಚ್ಚನಾಗಿದ್ದೆ. ಅಂತಿಮವಾಗಿ ನನ್ನ ಮದುವೆ ಅಂಕಿತಾಳೊಂದಿಗೆ ಆಗಿತ್ತು. ಇಂದು ನನ್ನ ಮೊದಲ ರಾತ್ರಿ. ನಾನು ಕೋಣೆಗೆ ಹೋದ ತಕ್ಷಣ ಅಂಕಿತಾ ಮುಸುಕು ಹಾಕಿಕೊಂಡು ಕುಳಿತಿರುವುದನ್ನು ನಾನು ನೋಡಿದೆ. ಈ ದಿನಕ್ಕಾಗಿ ನಾನು ತುಂಬ ದಿನಗಳಿಂದ ಕಾಯುತ್ತಿದ್ದೆ. ನಾನು ನಿಧಾನವಾಗಿ ಅವಳ ಕಡೆಗೆ ಹೆಜ್ಜೆ ಹಾಕಿದೆ ಮತ್ತು ಅವಳ ಹತ್ತಿರ ಬಂದು ಕುಳಿತೆ. ಅವಳ ಕೈಗಳು ನಡುಗುತ್ತಿರುವುದನ್ನು ನಾನು ಗಮನಿಸಿದೆ. ನಿಜವಾಗಿಯೂ ಅವಳು ತುಂಬ ಭಯಭೀತಳಾಗಿದ್ದಳು. ನನ್ನ ಮುಖದಲ್ಲಿ ಯಾಕೋ ನಗು ಬಂತು. ಅಂಕಿತಾಳ ಈ ಭಯ ಮತ್ತು ನಾಚಿಕೆ ನನ್ನನ್ನು ಇನ್ನಷ್ಟು ಹುಚ್ಚನನ್ನಾಗಿ ಮಾಡುತ್ತಿತ್ತು. ನಾನು ಅವಳ ಕೈಗಳನ್ನು ಹಿಡಿದುಕೊಂಡೆ. ಆದರೆ ನಾನು ಅವಳ ಕೈಗಳನ್ನು ಹಿಡಿದ ತಕ್ಷಣ ಅವಳು ನನ್ನ ಕೈಗಳನ್ನು ನನ್ನಿಂದ ಬಿಡಿಸಿಕೊಂಡು ಹಿಂದಕ್ಕೆ ಸರಿದಳು. ಅವಳ ಈ ವರ್ತನೆಯಿಂದ ನನಗೆ ನಗು ಬಂತು. ಅವಳು ತುಂಬ ನಾಚಿಕೆ ಸ್ವಭಾವದ ಹುಡುಗಿ ಅಂತ ನಾನು ಅರ್ಥ ಮಾಡಿಕೊಂಡೆ. ನನಗೆ ನಾಚಿಕೆ ಪಡುವ ಹುಡುಗಿಯರು ಇಷ್ಟವಾಗುತ್ತಿದ್ದರು. ಬಹುಶಃ ಅದಕ್ಕಾಗಿಯೇ ನನಗೆ ಅಂಕಿತ ಕೂಡ ಇಷ್ಟವಾಗಿದ್ದಳು. ನೀನು ಭಯಪಡುವ ಅಗತ್ಯವಿಲ್ಲ ಅಂತ ನಾನು ಅವಳ ಬಳಿ ಹೇಳಿದೆ. ನಾನು ನಿನ್ನನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತೇನೆ. ನೀನು ನನ್ನ ಮೊದಲ ಮತ್ತು ಕೊನೆಯ ಪ್ರೀತಿ. ನಾನು ಅವಳ ಮುಸುಕನ್ನು ಎತ್ತಿದೆ. ಅವಳು ತುಂಬ ಸುಂದರವಾಗಿ ಮತ್ತು ಆಕರ್ಷಕವಾಗಿ ಕಾಣುತ್ತಿದ್ದಳು. ಆಕಾಶದಿಂದ ಯಾವ ದೇವತೆ ಇಳಿದು ನನ್ನ ಕೋಣೆಗೆ ಬಂದಂತೆ ಭಾಸವಾಯಿತು. ನಾನು ನನ್ನನ್ನು ಅದೃಷ್ಟವಂತ ಅಂತ ಭಾವಿಸುತ್ತಿದ್ದೆ. ನಾನು ಅವಳನ್ನು ಮನಸ್ಪೂರ್ವಕವಾಗಿ ಹೊಗಳಿದೆ. ಆದರೆ ಅವಳ ಮುಖದಲ್ಲಿ ಕಿಂಚಿತ್ತೂ ನಗು ಬರಲಿಲ್ಲ. ಹಾಗಾಗಿ ನಾನು ಸ್ವಲ್ಪ ಚಿಂತೆಗೀಡಾದೆ. ಯಾಕೆಂದರೆ ಯಾವುದೇ ಹುಡುಗಿ ತನ್ನ ಗಂಡನ ಬಾಯಿಂದ ಹೊಗಳಿಕೆಯನ್ನು ಕೇಳಿದರೆ ಅವಳು ತುಂಬ ಸಂತೋಷ ಪಡುತ್ತಾಳೆ. ಯಾವುದೇ ಹೆಂಡತಿ ತನ್ನ ಗಂಡನ ಬಾಯಿನಿಂದ ಹೊಗಳಿಕೆಯನ್ನು ಕೇಳಲು ತುಂಬ ಬಯಸುತ್ತಾಳೆ. ನಾನು ಅವಳನ್ನು ಮನಪೂರ್ವಕವಾಗಿ ಹೊಗಳುತ್ತಿದ್ದೆ. ಅಂಕಿತ ತುಂಬ ನಾಚಿಕೆ ಸ್ವಭಾವದ ಹುಡುಗಿ ಅಂತ ನಾನು ಒಪ್ಪಿಕೊಳ್ಳುತ್ತೇನೆ. ಆದರೆ ನನ್ನ ಹೊಗಳಿಕೆಗೆ ಅವಳು ನಗಬಹುದಿತ್ತು. ಆದರೆ ಅವಳು ಪೂರ್ಣವಾಗಿ ನಗುತ್ತಿರಲಿಲ್ಲ. ಕೇವಲ ಮೌನವಾಗಿ ತನ್ನ ಕಣ್ಣುಗಳನ್ನು ತಗ್ಗಿಸಿ ಕುಳಿತಿದ್ದಳು. ಸರಿ, ನಾನು ನನ್ನ ಕೈಗಳಿಂದ ಅವಳ ಮುಖವನ್ನು ಸ್ವಲ್ಪ ಮೇಲಕ್ಕೆ ಎತ್ತಿದೆ. ಅವಳು ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡಳು. ಅವಳು ಈ ರೀತಿ ಕಣ್ಣು ಮುಚ್ಚುವುದನ್ನು ನನ್ನಿಂದ ಸಹಿಸಲಾಗಲಿಲ್ಲ. ನಾನು ನಿಧಾನವಾಗಿ ಅವಳ ಹತ್ತಿರ ಹೋದೆ. ನಾನು ಅವಳ ಹತ್ತಿರ ಹೋಗಲು ಪ್ರಯತ್ನಿಸಿದ ತಕ್ಷಣ ಅವಳು ತಟ್ಟನೆ ಹಿಂದಕ್ಕೆ ಸರಿದಳು ಮತ್ತು ತಕ್ಷಣ ಅವಳು ತನ್ನ ಹೊಟ್ಟೆಯನ್ನು ಹಿಡಿದುಕೊಂಡಳು. ನನ್ನ ಹೊಟ್ಟೆಯಲ್ಲಿ ತುಂಬ ನೋವಾಗ್ತಿದೆ, ನನಗೆ ಸಹಿಸೋಕ್ಕೆ ಆಗ್ತಿಲ್ಲ ಅಂತ ಹೇಳಲು ಪ್ರಾರಂಭಿಸಿದಳು. ಅವಳ ಮಾತು ಕೇಳಿ ನಾನು ಕಂಗಾಲಾದೆ. ಸ್ವಲ್ಪ ಸಮಯದ ಮೊದಲು ನಾನು ತುಂಬ ಸಂತೋಷವಾಗಿದ್ದೆ. ಈಗ ಅವಳ ಇಂತಹ ವರ್ತನೆಗಳಿಂದ ನನಗೆ ಅನುಮಾನ ಬರತೊಡಗಿತು. ಅವಳಿಗೆ ಯಾವುದೇ ನೋವಿಲ್ಲ ಅಂತ ನನಗೆ ಅನಿಸ್ತಿತ್ತು. ನಾನು ಅವಳ ಹತ್ತಿರ ಹೋಗದಂತೆ ತಡೆಯಲು ಅವಳು ನೆಪ ಹೇಳುತ್ತಿದ್ದಾಳೆ ಅಂದುಕೊಂಡೆ. ಸರಿ, ನಾನು ನಿನಗೆ ಔಷಧಿ ಕೊಡುತ್ತೇನೆ ಎಂದು ನಾನು ಅವಳಿಗೆ ಹೇಳಿದೆ. ನಾನು ಕೋಣೆಯಿಂದ ಹೊರಬಂದೆ. ಮನೆಯವರಿಗೆ ಏನು ಹೇಳಲಿ ಅಂತ ಯೋಚಿಸುತ್ತಿದ್ದೆ. ಈ ವಿಷಯಗಳನ್ನು ಯೋಚಿಸುತ್ತಿರುವಾಗ ನನಗೆ ಯಾಕೋ ತುಂಬ ವಿಚಿತ್ರ ಎನಿಸುತ್ತಿತ್ತು. ಮನೆಯವರೆಲ್ಲರೂ ಮಲಗಿದ್ದರು. ಮನೆಯಲ್ಲಿ ಸಂಪೂರ್ಣ ಮೌನವಿತ್ತು. ನಾನು ಔಷಧಿಗಾಗಿ ಹುಡುಕಾಟ ನಡೆಸಿದೆ. ನನಗೆ ಸಿಕ್ಕ ಔಷಧಿಯನ್ನು ತೆಗೆದುಕೊಂಡು ಹಿಂತಿರುಗುವಾಗ ನನ್ನ ಕಸಿನ್ ನನ್ನನ್ನು ಅಲ್ಲಿ ನೋಡಿದನು. ಅವನು ನನ್ನ ಭುಜದ ಮೇಲೆ ಕೈಯಿಟ್ಟು ಏನಾಯಿತು ಎಂದು ಕೇಳಿದನು. ಅವನು ನನ್ನ ಮುಖದ ಮೇಲೆ ಗಮನ ಇಟ್ಟುಕೊಂಡು ಎಲ್ಲವೂ ಸರಿಯಾಗಿದೆ ತಾನೇ ಎಂದು ಕೇಳಿದನು. ಹೌದು, ಎಲ್ಲವೂ ಸರಿಯಾಗಿದೆ ಎಂದು ನಾನು ಹೇಳಿದೆ.
ನನ್ನ ಹೆಂಡತಿಯ ಆರೋಗ್ಯ ಸ್ವಲ್ಪ ಸರಿಯಿಲ್ಲ. ಇದೇ ಕಾರಣಕ್ಕೆ ನಾನು ಅವಳಿಗಾಗಿ ಔಷಧಿ ತೆಗೆದುಕೊಳ್ಳಲು ಬಂದಿದ್ದೆ. ಅದಕ್ಕೆ ನನ್ನ ಕಸಿನ್ ಹುಡುಗಿಯರು ಮದುವೆಯ ಮೊದಲ ರಾತ್ರಿ ಇಂತಹ ನೆಪಗಳನ್ನು ಹೇಳ್ತಾರೆ. ವಿಶೇಷವಾಗಿ ತಮಗೆ ಇಷ್ಟವಿಲ್ಲದ ಪತಿಯನ್ನು ಪಡೆದ ಹುಡುಗಿಯರು ತಮ್ಮ ಇಷ್ಟದ ಮದುವೆ ಆಗದಿದ್ದರೆ ಸಾಮಾನ್ಯವಾಗಿ ತಮ್ಮ ಪತಿ ಹತ್ತಿರ ಬರುವುದರಿಂದ ತಪ್ಪಿಸಿಕೊಳ್ಳಲು ಅನಾರೋಗ್ಯದ ನೆಪ ಹೇಳ್ತಾರೆ. ಖಂಡಿತವಾಗಿಯೂ ನಿನ್ನ ಹೆಂಡತಿ ಕೂಡ ಇದೇ ಕಾರಣಕ್ಕಾಗಿ ಅನಾರೋಗ್ಯದ ನಾಟಕ ಆಡ್ತಿದ್ದಾಳೆ. ಬಹುಶಃ ಅವಳಿಗೆ ನಿನ್ನಲ್ಲಿ ಆಸಕ್ತಿ ಇಲ್ಲದಿರಬಹುದು. ನೀನೇ ಯೋಚಿಸು. ಅವಳು ಮದುವೆಯಿಂದ ಸಂತೋಷವಾಗಿದ್ದರೆ ನೀನು ಈ ಸಮಯದಲ್ಲಿ ಕೋಣೆಯಿಂದ ಹೊರಗೆ ಬರಬೇಕಾಗ್ತಿರಲಿಲ್ಲ ಎಂದನು. ನನ್ನ ಕಸಿನ್ ಮಾತುಗಳು ನನ್ನೊಳಗೆ ಬೆಂಕಿ ಹಚ್ಚಿದಂತೆ ಆಯಿತು. ನನಗೆ ತುಂಬ ಕೋಪ ಬಂತು. ಆದರೆ ನಾನು ಮದುವೆ ಮನೆಯ ವಾತಾವರಣವನ್ನು ಹಾಳು ಮಾಡಲು ಬಯಸಲಿಲ್ಲ. ಸ್ವಲ್ಪ ಸಮಯದ ಮೊದಲು ನಾನು ನನ್ನ ಹೆಂಡತಿಗೆ ನಿಜವಾಗಿಯೂ ಹೊಟ್ಟೆ ನೋವು ಇರಬಹುದು ಅಂತ ಯೋಚಿಸುತ್ತಿದ್ದೆ. ಆದರೆ ಈಗ ನನ್ನ ಕಸಿನ್ ಮಾತುಗಳನ್ನು ಕೇಳಿ ಬಹುಶಃ ಅವನು ನಿಜ ಹೇಳುತ್ತಿದ್ದಾನೆ ಅಂತ ನನಗೆ ಅನಿಸ್ತಿತ್ತು. ಅಂಕಿತಾ ನಿಜವಾಗಿಯೂ ಮದುವೆಯಿಂದ ಸಂತೋಷವಾಗಿಲ್ವಾ? ಅವಳು ಸಂತೋಷವಾಗಿಲ್ಲದಿದ್ದರೆ ಮದುವೆಗೆ ಯಾಕೆ ಒಪ್ಪಿಗೆ ನೀಡಿದ್ಲು? ಆಗ ನನಗೆ ಅರಿವಾಯಿತು. ಬಹುಶಃ ನನ್ನ ಕಸಿನ್ ನನ್ನೊಂದಿಗೆ ತಮಾಷೆ ಮಾಡುತ್ತಿರಬಹುದು. ಅವನು ನನ್ನನ್ನು ಕಾಡಿಸ್ತಿರಬಹುದು. ನಾನು ನನ್ನ ತಲೆಯನ್ನು ಕೆಡಿಸ್ಕೊಳ್ಬಾರ್ದು ಎಂದು ಅಂದುಕೊಂಡೆ. ನನ್ನ ಮದುವೆ ಬೇಗ ಆಗಿದ್ದರಿಂದ ಅವನಿಗೆ ಅಸೂಯೆ ಆಗಿರಬಹುದು ಅಂತ ಅಂದುಕೊಂಡೆ. ಅಥವಾ ನಾವಿಬ್ಬರು ಗಂಡ ಹೆಂಡತಿಯ ನಡುವೆ ಜಗಳವಾಗಲಿ ಅಂತ ಬಯಸ್ತಿರಬಹುದು. ಅದಕ್ಕಾಗಿ ಅವನು ನನ್ನ ತಲೆಯಲ್ಲಿ ಕೆಟ್ಟ ವಿಷಯಗಳನ್ನು ತುಂಬುತ್ತಿದ್ದಾನೆ ಎನಿಸಿತು. ನನ್ನ ಬಳಿ ಈ ರೀತಿ ವಿಚಿತ್ರವಾಗಿ ಮಾತನಾಡುತ್ತಿದ್ದ ನನ್ನ ಅತ್ತೆಯ ಮಗನಿಗೆ ಸ್ವತಃ ಮದುವೆಯಾಗುವ ಆಸೆ ಇತ್ತು ಮತ್ತು ಅವನಿಗೆ ಯಾವುದೇ ಹುಡುಗಿ ಸಿಗ್ತಿರ್ಲಿಲ್ಲ ಎಂಬುದು ನನಗೆ ನೆನಪಾಯಿತು. ಅವನು ಬೇಕು ಅಂತಲೇ ಹೀಗೆ ಮಾಡಿರಬಹುದು ಅಂತ ನನಗೆ ಅರ್ಥವಾಯಿತು. ಸರಿ, ನಾನು ನನ್ನ ಕೋಣೆಯ ಬಾಗಿಲು ತೆರೆದ ತಕ್ಷಣ ಎದುರಿಗೆ ಅಂಕಿತಾ ತನ್ನ ಹೊಟ್ಟೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಕುಳಿತಿರುವುದನ್ನು ಮತ್ತು ಅವಳ ಕಣ್ಣುಗಳಿಂದ ಟಪ್ ಟಪ್ ಎಂದು ಕಣ್ಣೀರು ಸುರಿಯುತ್ತಿರುವುದನ್ನು ನೋಡಿದೆ. ನಾನು ತಕ್ಷಣ ಅವಳ ಹತ್ತಿರ ಹೋದೆ. ಅವಳಿಗೆ ಔಷಧಿ ಕೊಟ್ಟು ನೀರು ಕುಡಿಸಿದೆ. ಸ್ವಲ್ಪ ವಿಶ್ರಮಿಸು, ನಿನಗೆ ಆರಾಮಾಗಬಹುದು ಎಂದು ನಾನು ಅವಳಿಗೆ ಹೇಳಿದೆ. ಅವಳು ನನ್ನ ಹೆಂಡತಿಯಾಗಿದ್ದಳು. ಅವಳು ಹೀಗೆ ನೋವಿನಿಂದ ನರಳುವುದನ್ನು ನೋಡಿ ನನಗೆ ಸ್ವಲ್ಪವೂ ಚೆನ್ನಾಗಿಲ್ಲ ಅನಿಸ್ತಿತ್ತು. ಅವಳನ್ನು ನೋಡಿಕೊಳ್ಳುವುದು ನನ್ನ ಜವಾಬ್ದಾರಿಯಾಗಿತ್ತು. ಅರ್ಧ ಗಂಟೆ ನಾನು ಅವಳ ಹೊಟ್ಟೆ ನೋವು ಕಡಿಮೆಯಾಗಲು ಕಾದೆ. ಈ ಸಮಯದಲ್ಲಿ ನಾನು ಅವಳೊಂದಿಗೆ ಮಾತನಾಡಲು ಬಯಸಿದ್ದೆ. ಆದರೆ ಅವಳು ಮಾತನಾಡುವ ಮನಸ್ಥಿತಿಯಲ್ಲಿ ಇರಲಿಲ್ಲ. ಅವಳಿಗೆ ತುಂಬ ನೋವಾಗುತ್ತಿದೆ ಅಂತ ಅನಿಸ್ತಿತ್ತು. ಸರಿ, ನಿರಾಶೆಗೊಂಡು ನಾನು ಮೊಬೈಲ್ನಲ್ಲಿ ಆಟ ಆಡಲು ಪ್ರಾರಂಭಿಸಿದೆ. ಬಹಳ ಹೊತ್ತಿನವರೆಗೆ ನಾನು ಮೊಬೈಲ್ನಲ್ಲಿ ಆಟ ಆಡುತ್ತಿದ್ದೆ. ನಂತರ ಮೊಬೈಲ್ನಿಂದ ತಲೆ ಎತ್ತಿ ನೋಡಿದಾಗ ಅಂಕಿತಾ ನಿದ್ದೆ ಮಾಡುತ್ತಿದ್ದಳು. ನನಗೆ ತುಂಬ ನಿರಾಶೆಯಾಗಿತ್ತು. ಈ ರಾತ್ರಿಗಾಗಿ ನಾನು ತುಂಬ ದಿನಗಳಿಂದ ಕಾಯುತ್ತಿದ್ದೆ. ನನ್ನ ಪ್ರೀತಿ ನನಗೆ ಸಿಗುತ್ತದೆ ಅಂತ ಅನೇಕ ಕನಸುಗಳನ್ನು ಕಂಡಿದ್ದೆ. ನಾನು ಅಂಕಿತಾಳೊಂದಿಗೆ ನನ್ನ ಜೀವನದ ಹೊಸ ಆರಂಭವನ್ನು ಮಾಡುತ್ತೇನೆ, ಅವಳೊಂದಿಗೆ ಸಾಕಷ್ಟು ಮಾತನಾಡುತ್ತೇನೆ ಅಂತ ಅಂದುಕೊಂಡಿದ್ದೆ. ಆದರೆ ನಾನು ಮನಪೂರ್ವಕವಾಗಿ ನನ್ನ ಪ್ರೀತಿಯನ್ನು ವ್ಯಕ್ತಪಡಿಸಲು ಸಾಧ್ಯವಾಗಲಿಲ್ಲ ಅಥವಾ ಅವಳ ಹತ್ತಿರ ಹೋಗಲು ಸಾಧ್ಯವಾಗಲಿಲ್ಲ. ನನಗೆ ನಿದ್ದೆ ಬರ್ತಿರಲಿಲ್ಲ. ನನ್ನ ದೃಷ್ಟಿ ಅಂಕಿತಾಳ ಕಡೆಗೆ ಹೋಗುತ್ತಿತ್ತು. ಅವಳು ಮಲಗಿರುವಾಗ ತುಂಬ ಸುಂದರವಾಗಿ ಕಾಣುತ್ತಿದ್ದಳು. ನನ್ನಿಂದ ತಡೆದುಕೊಳ್ಳಲಾಗಲಿಲ್ಲ. ನನ್ನ ಭಾವನೆಗಳು ಹೊರಬರುತ್ತಿದ್ದವು. ನಾನು ಅಂಕಿತಾಳ ತೋಳನ್ನು ಹಿಡಿದು ಅಲ್ಲಾಡಿಸಿ, ಅಂಕಿತಾ, ಈಗ ನಿನ್ನ ನೋವು ಹೇಗಿದೆ ಎಂದು ಕೇಳಿದೆ. ನಾನು ನೆಪದಲ್ಲಿ ಅವಳನ್ನು ಎಬ್ಬಿಸಲು ಬಯಸಿದ್ದೆ. ನಾನು ಕರೆದಾಗ ಅವಳು ಅರ್ಧ ನಿದ್ದೆಯಲ್ಲಿದ್ದಳು. ಅವಳು ನನಗೆ ತುಂಬ ನೋವಾಗುತ್ತಿದೆ, ನಾನು ಮಲಗಬೇಕು ಅಂತ ಹೇಳಿದಳು. ನಿರಾಶೆಗೊಂಡು ನಾನು ಕೂಡ ಮಲಗಿದೆ. ಬೇರೆ ಏನು ಮಾಡಲಿ? ಬೆಳಗ್ಗೆ ನಾನು ಎದ್ದಾಗ ಅವಳು ಸಹಜವಾಗಿದ್ದಳು. ಮದುವೆಯ ಮೊದಲ ರಾತ್ರಿ ಈ ರೀತಿ ಕಳೆದಿದ್ದಕ್ಕೆ ನನಗೆ ತುಂಬ ಬೇಸರವಿತ್ತು. ಆದರೆ ನಾನು ನನಗೆ ಸಮಾಧಾನ ಮಾಡಿಕೊಂಡೆ. ಪಾಪ, ಅವಳ ಆರೋಗ್ಯ ಸರಿ ಇರಲಿಲ್ಲ, ಪರವಾಗಿಲ್ಲ ಎಂದುಕೊಂಡೆ. ಬೆಳಗ್ಗೆ ಅವಳು ನನಗೆ ಚೆನ್ನಾಗಿರುವಂತೆ ಕಂಡಳು. ಹಾಗಾಗಿ ನಾನು ಅವಳ ಬಳಿ ನನ್ನ ಪ್ರೀತಿಯನ್ನು ಮುಕ್ತವಾಗಿ ವ್ಯಕ್ತಪಡಿಸಿದೆ. ನಾನು ಮೊದಲ ನೋಟದಲ್ಲೇ ಅವಳ ಹುಚ್ಚನಾಗಿದ್ದೆ ಮತ್ತು ಅದೇ ಕ್ಷಣದಲ್ಲಿ ಅವಳನ್ನು ಮದುವೆಯಾಗಲು ನಿರ್ಧರಿಸಿದೆ ಅಂತ ಹೇಳಿದೆ. ನನ್ನ ಮಾತುಗಳನ್ನು ಕೇಳಿ ಅವಳು ಸಂತೋಷಪಟ್ಟಳು. ಅವಳು ತನ್ನ ಕಣ್ಣುಗಳನ್ನು ತಗ್ಗಿಸಿ ಮುಗುಳು ನಗುತ್ತಿದ್ದಳು, ನಾಚಿಕೆ ಪಡುತ್ತಿದ್ದಳು. ಅವಳ ಈ ವರ್ತನೆಯನ್ನು ನೋಡಿ ನನಗೆ ತುಂಬ ಸಂತೋಷವಾಯಿತು ಮತ್ತು ರಾತ್ರಿ ನಿಜವಾಗಿಯೂ ಅವಳ ಆರೋಗ್ಯ ಸರಿ ಇರಲಿಲ್ಲ ಅಂತ ನನಗೆ ಅರ್ಥವಾಯಿತು. ಆದರೆ ನಾನು ಅವಳ ಹತ್ತಿರವಾಗಲು ಪ್ರಯತ್ನಿಸಿದ ತಕ್ಷಣ ಅವಳು ಮತ್ತೆ ತನ್ನ ಹೊಟ್ಟೆಯನ್ನು ಹಿಡಿದುಕೊಂಡಳು. ನನಗೆ ನೋವು ಪ್ರಾರಂಭವಾಗಿದೆ ಅಂತ ಹೇಳಿದ್ಲು. ಅವಳ ಈ ಮಾತನ್ನು ಕೇಳಿ ನನಗೆ ವಿಚಿತ್ರ ಎನಿಸಿತು. ಸ್ವಲ್ಪ ಸಮಯದ ಮೊದಲು ಅವಳು ಸಂಪೂರ್ಣವಾಗಿ ಚೆನ್ನಾಗಿದ್ದಳು. ಅವಳಿಗೆ ಇದ್ದಕ್ಕಿದ್ದಂತೆ ನೋವು ಹೇಗೆ ಪ್ರಾರಂಭವಾಯಿತು?
ನಾನು ಅವಳನ್ನು ವೈದ್ಯರ ಬಳಿಗೂ ಕರೆದುಕೊಂಡು ಹೋಗುವಂತಿರಲಿಲ್ಲ. ಜನರು ಏನಂದುಕೊಳ್ಳುತ್ತಾರೆ, ನಮ್ಮಲ್ಲಿ ಈ ರೀತಿಯ ವಿಷಯಗಳನ್ನು ತುಂಬ ಕೆಟ್ಟ ಅಪಶಕುನ ಅಂತ ಪರಿಗಣಿಸಲಾಗುತ್ತಿತ್ತು. ಮದುವೆಯ ಮೊದಲು ಬೆಳಿಗ್ಗೆ ಪತ್ನಿಯನ್ನು ವೈದ್ಯರ ಬಳಿಗೆ ಕರೆದುಕೊಂಡು ಹೋಗುವುದನ್ನು ಜನ ತಪ್ಪಾಗಿ ಅರ್ಥೈಸಿಕೊಳ್ಳುತ್ತಿದ್ದರು. ಅವಳಿಗೆ ತೊಂದರೆ ಇದೆ ಅಂತ ನನಗೆ ತಿಳಿದಿತ್ತು. ಆದರೆ ನಾನು ಅವಳನ್ನು ವೈದ್ಯರ ಬಳಿಗೆ ಕರೆದುಕೊಂಡು ಹೋದರೆ ಜನ ಮಾತನಾಡಲು ಪ್ರಾರಂಭಿಸುತ್ತಾರೆ. ನಮ್ಮ ಸಂಬಂಧಿಕರ ವಾತಾವರಣ ಹೇಗಿತ್ತೆಂದರೆ ಜನರು ಒಬ್ಬರನ್ನೊಬ್ಬರು ನೋಡಿ ಅಸೂಯೆ ಪಡುತ್ತಿದ್ದರು. ನಾನು ಮದುವೆಗೆ ಸಾಕಷ್ಟು ಹಣ ಖರ್ಚು ಮಾಡಿದ್ದೆ ಮತ್ತು ಬಹಳ ವಿಜೃಂಭಣೆಯಿಂದ ಮದುವೆ ಮಾಡಿಕೊಂಡಿದ್ದೆವು. ನಾವು ಅಷ್ಟೊಂದು ಶ್ರೀಮಂತರಲ್ಲದಿದ್ದರೂ ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಹೆಚ್ಚು ಖರ್ಚು ಮಾಡಿದ್ದೆವು. ನಮ್ಮ ಸಂಬಂಧಿಕರಲ್ಲಿ ಇಷ್ಟು ಖರ್ಚು ಯಾರೂ ಮಾಡುತ್ತಿರಲಿಲ್ಲ. ಮದುವೆಯಲ್ಲಿ ಮೊದಲೇ ಇಷ್ಟು ಖರ್ಚು ನೋಡಿ ಸಂಬಂಧಿಕರೆಲ್ಲರ ಮುಖ ಊದಿಕೊಂಡಿತ್ತು. ಮದುವೆಯಲ್ಲಿ ಇಷ್ಟು ಹಣ ಖರ್ಚು ಮಾಡುವ ಅಗತ್ಯವೇನಿತ್ತು ಅಂತ ತಮ್ಮಲ್ಲಿಯೇ ಮಾತನಾಡಿಕೊಳ್ಳುತ್ತಿದ್ದರು. ಸರಿ, ನಾನು ಅಂಕಿತಾಗೆ ವಿಶ್ರಾಂತಿ ತೆಗೆದುಕೋ ಅಂತ ಹೇಳಿದೆ. ಅವಳು ಹಾಸಿಗೆಯಲ್ಲಿ ಹೋಗಿ ಮಲಗಿದಳು. ನಾನು ಕೋಣೆಯ ಲೈಟ್ ಆಫ್ ಮಾಡಿ ಹೊರಗೆ ಬಂದೆ. ಮನೆಯವರೆಲ್ಲರೂ ಮತ್ತು ಇತರ ಸಂಬಂಧಿಕರು ಎದ್ದಿದ್ದರು. ಅವರು ನನ್ನ ಬಾಡಿದ ಮುಖವನ್ನು ನೋಡಿ ಬಹಳಷ್ಟು ಅಂದಾಜು ಮಾಡಿಕೊಂಡಿದ್ದರು. ಅವರು ನನ್ನ ಬಳಿ ಏನನ್ನ ಹೇಳಲಿಲ್ಲ, ಆದರೆ ಅವರ ಕಣ್ಣುಗಳು ನನ್ನೊಂದಿಗೆ ಬಹಳಷ್ಟು ಹೇಳುತ್ತಿದ್ದವು. ನಾನು ನನ್ನ ದುಃಖ ಮತ್ತು ನಿರಾಶೆಯನ್ನು ಹೋಗಲಾಡಿಸಲು ತುಂಬ ಪ್ರಯತ್ನಿಸುತ್ತಿದ್ದೆ. ಮೇಲ್ನೋಟಕ್ಕೆ ನಾನು ಸಂತೋಷವಾಗಿದ್ದೇನೆ ಅಂತ ತೋರಿಸಿಕೊಳ್ಳುತ್ತಿದ್ದೆ, ಆದರೆ ನನ್ನ ಮನಸ್ಥಿತಿ ಬಹುಶಃ ನನ್ನ ಕಣ್ಣುಗಳಿಂದ ಜನರಿಗೆ ತಿಳಿಯುತ್ತಿತ್ತು. ಸರಿ, ಸ್ವಲ್ಪ ಸಮಯದ ನಂತರ ನಾನು ಮತ್ತೆ ನನ್ನ ಕೋಣೆಗೆ ಬಂದಾಗ ಅಂಕಿತಾ ಹಾಸಿಗೆ ಮೇಲೆ ಇರಲಿಲ್ಲ. ವಾಶ್ರೂಮ್ನಿಂದ ನೀರು ಬೀಳುವ ಶಬ್ದ ಬರ್ತಿತ್ತು. ಬಹುಶಃ ಅವಳು ಸ್ನಾನ ಮಾಡಿಕೊಳ್ತಿದ್ಲು. ಆದರೆ ನನ್ನ ಕಣ್ಣು ಹಾಸಿಗೆಯ ಚಾದರದ ಮೇಲೆ ಬಿದ್ದಾಗ ನನ್ನ ಕಾಲ ಕೆಳಗಿನ ಭೂಮಿ ಕುಸಿದಂತೆ ಆಯಿತು. ಇಂತಹ ದೃಶ್ಯವನ್ನು ನಾನು ಊಹಿಸಿಕೊಳ್ಳಲು ಸಾಧ್ಯವಿರಲಿಲ್ಲ. ಬಿಳಿ ಬಣ್ಣದ ಚಾದರದ ಮೇಲೆ ಕೆಂಪು ಬಣ್ಣದ ಕಲೆಗಳಿದ್ದವು. ಇದು ನನಗೆ ಬೇರೆಯದೇ ಕಥೆಯನ್ನು ಹೇಳುತ್ತಿತ್ತು. ಏನಾಗುತ್ತಿದೆ ಅಂತ ನನಗೆ ತಿಳಿಯುತ್ತಿರಲಿಲ್ಲ. ಸ್ವಲ್ಪ ಸಮಯದ ನಂತರ ಅಂಕಿತಾ ಸ್ನಾನ ಮುಗಿಸಿ ಹೊರಗೆ ಬಂದಾಗ ನನಗಂತೂ ಕೆಟ್ಟ ಕೋಪ ಬಂದಿತ್ತು. ನಾನು ಅವಳ ಬಳಿ ಈ ಕಲೆಗಳ ಬಗ್ಗೆ ಪ್ರಶ್ನಿಸಿದಾಗ ಅವಳು ಗಾಬರಿಯಾದಳು. ಅವಳು ಸ್ವತಃ ಈ ಕಲೆಗಳನ್ನು ಗಮನಿಸದೆ ಸ್ನಾನಕ್ಕೆ ಹೋಗಿದ್ದಳು ಅಂತ ಅನಿಸ್ತಿತ್ತು. ಅವಳು ದಿಗ್ಭ್ರಮೆಗೊಂಡು ಚಾದರವನ್ನು ನೋಡತೊಡಗಿದಳು. ನನ್ನ ಕೋಪ ಮಿತಿಮೀರಿತು. ನಾನು ಅವಳನ್ನು ಸಾಕಷ್ಟು ಪ್ರಶ್ನಿಸಿದೆ, ಆದರೆ ಅವಳು ಉತ್ತರಿಸಲಿಲ್ಲ. ಆದ್ದರಿಂದ ನನಗೆ ಈಗಲೇ ಉತ್ತರ ಬೇಕು. ಇಲ್ಲದಿದ್ದರೆ ನಾನು ಈ ಕೂಡಲೇ ನಿನಗೆ ವಿಚ್ಛೇದನ ನೀಡುತ್ತೇನೆ ಅಂತ ನಾನು ಹೇಳಿದೆ. ನನ್ನ ಈ ಬೆದರಿಕೆಯನ್ನು ಕೇಳಿ ಅವಳು ಇನ್ನಷ್ಟು ಕಂಗಾಲಾದಳು. ನನ್ನ ಹತ್ತಿರ ಬಂದು ನನ್ನ ತುಟಿಗಳ ಮೇಲೆ ತನ್ನ ಕೈಯನ್ನಿಟ್ಟಳು. ನನಗೆ ವಿಚ್ಛೇದನ ನೀಡಬೇಡಿ ಅಂತ ನನ್ನಲ್ಲಿ ಬೇಡಿಕೊಳ್ಳತೊಡಗಿದಳು. ಹಾಗಾದರೆ ಈ ಕಲೆಗಳಿಗೆ ಕಾರಣವೇನು ಎಂದು ನಾನು ಕೇಳಿದೆ. ನೀವು ನನಗೆ ಕೇವಲ ಕೆಲವು ದಿನಗಳ ಸಮಯ ಕೊಡಿ ಅಂತ ಅವಳು ನನ್ನ ಬಳಿ ಹೇಳಿದಳು. ನಾನು ನಿಮಗೆ ಎಲ್ಲವನ್ನ ಹೇಳುತ್ತೇನೆ, ಆದರೆ 3 ತಿಂಗಳ ಮೊದಲು ನಾನು ಈ ರಹಸ್ಯವನ್ನು ನಿಮ್ಮ ಮುಂದೆ ತೆರೆಯಲು ಸಾಧ್ಯವಿಲ್ಲ. ಇಲ್ಲದಿದ್ದರೆ ಬಹಳಷ್ಟು ಕೆಟ್ಟದಾಗುತ್ತದೆ. ಅವಳ ಮಾತನ್ನು ಕೇಳಿ ನನಗೆ ಅವಳ ಮೇಲೆ ನಂಬಿಕೆ ಬರಲಿಲ್ಲ. ಅವಳು ಸುಮ್ಮನೆ ನೆಪ ಹೇಳುತ್ತಿದ್ದಾಳೆ ಅಂತ ನನಗೆ ಅನಿಸ್ತಿತ್ತು. ನಾನು ಅವಳಿಗೆ ಹೇಳಿದೆ, ನನಗೆ ಈಗಲೇ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕು. ರಾತ್ರಿ ಕೂಡ ನೀನು ನನ್ನನ್ನು ಹತ್ತಿರ ಬರಲು ಬಿಡಲಿಲ್ಲ. ಬೆಳಗ್ಗೆ ಕೂಡ ನನ್ನೊಂದಿಗೆ ನಿನ್ನ ವರ್ತನೆ ಸರಿ ಇರಲಿಲ್ಲ. ಮತ್ತೀಗ ಈ ಕಲೆಗಳು. ನಾನು ನಿನ್ನನ್ನು ಪ್ರೀತಿಸಿ ಮದುವೆಯಾಗಿದ್ದೆ. ಪ್ರೀತಿಯಲ್ಲಿ ಎಷ್ಟರ ಮಟ್ಟಿಗೆ ಕುರುಡನಾಗಿದ್ದೆ ಎಂದರೆ ನಿನ್ನ ಬಗ್ಗೆ ಯಾವುದೇ ರೀತಿಯ ತನಿಖೆಯನ್ನು ಕೂಡ ನಾನು ಮಾಡಲಿಲ್ಲ. ಆದರೆ ಈಗ ಯಾಕೋ ನಿನ್ನ ನಡತೆ ನನಗೆ ಸರಿಯಾಗಿ ಕಾಣುತ್ತಿಲ್ಲ. ನಾನು ನಿನ್ನನ್ನು ಮದುವೆಯಾಗಿ ತಪ್ಪು ಮಾಡಿದೆ ಅಂತ ನನಗೆ ಅನಿಸ್ತಿದೆ. ಹಾಗಾದರೆ ಎಂತಹ ರಹಸ್ಯ ನಿನ್ನ ಬಳಿ ಇದೆ? ಅದನ್ನು 3 ತಿಂಗಳ ಮೊದಲು ನನಗೆ ಹೇಳಲು ಸಾಧ್ಯವಿಲ್ವಾ? ನಾನು ಕೋಪದಿಂದ ಮಾತನಾಡುತ್ತಿದ್ದೆ, ಆದರೆ ನನ್ನ ಧ್ವನಿ ಕೋಣೆಯ ಹೊರಗೆ ಹೋಗದಂತೆ ಮೇಲುಧ್ವನಿಯಲ್ಲಿ ಮಾತನಾಡುತ್ತಿದ್ದೆ. ಧ್ವನಿ ಕೋಣೆಯ ಹೊರಗೆ ಹೋದರೆ ಅದರಿಂದ ನನ್ನದೇ ಮಾನಹಾನಿ ಆಗುತ್ತದೆ. ಇದೆಲ್ಲ ಕೇಳಿ ಜನರು ನನ್ನ ಮದುವೆಯ ಆರಂಭವೇ ಹಾಳಾಗಿದೆ ಅಂತ ಖುಷಿಪಡುತ್ತಾರೆ. ನನ್ನ ಪರಿಸ್ಥಿತಿ ಹೇಗೆ ಇರಲಿ, ನನ್ನ ಪರಿಸ್ಥಿತಿಯ ಬಗ್ಗೆ ಜನರಿಗೆ ಹೇಳಿ ಅವರನ್ನು ಸಂತೋಷಪಡಿಸಲು ನಾನು ಬಯಸ್ತಿರಲಿಲ್ಲ. ನಾನು ಸತ್ತರೂ ನನ್ನ ರಹಸ್ಯವನ್ನು ಇತರರಿಗೆ ಹೇಳದವರಲ್ಲಿ ಒಬ್ಬನಾಗಿದ್ದೆ. ನನ್ನ ಕೋಪವನ್ನು ನೋಡಿ ಅಂಕಿತಾ ತುಂಬ ಕಂಗಾಲಾದಳು. ನೋಡುತ್ತಿದ್ದಂತೆ ಅವಳು ಅಳತೊಡಗಿದಳು. ಭಯದಿಂದ ಅವಳ ಕಣ್ಣುಗಳಿಂದ ಕಣ್ಣೀರು ಹರಿಯತೊಡಗಿತು. ಅವಳು ಅಳುವುದನ್ನು ನೋಡಿ ನನ್ನ ಹೃದಯಕ್ಕೆ ಆಘಾತವಾಯಿತು. ಏನೇ ಆದರೂ ಅವಳು ನನ್ನ ಪ್ರೀತಿಯಾಗಿದ್ದಳು. ಅವಳು ಅಳುತ್ತಿರುವುದನ್ನು ನೋಡಿ ನಾನು ಹೇಗೆ ಶಾಂತಿಯಿಂದ ಇರಲು ಸಾಧ್ಯ? ನಾನು ಅವಳಿಗೆ ಅಳುವುದನ್ನು ನಿಲ್ಲಿಸಲು ಹೇಳಿದೆ. ಅವಳನ್ನು ಹಾಸಿಗೆ ಮೇಲೆ ಕೂರಿಸಿದೆ. ಕೋಣೆಯ ಬಾಗಿಲು ಮುಚ್ಚಿರಲಿಲ್ಲ. ಈ ವಿಷಯ ನಮ್ಮಿಬ್ಬರಿಗೂ ತಿಳಿದಿರಲಿಲ್ಲ.
ನಾನು ಅಂಕಿತಳನ್ನ ಹಾಸಿಗೆ ಮೇಲೆ ಕೂರಿಸಿದಾಗ ಅವಳು ಅಳುತ್ತಾ ನನ್ನ ಮುಂದೆ ಕೈ ಜೋಡಿಸಿ ಹೇಳತೊಡಗಿದಳು. ದಯವಿಟ್ಟು ಈ ವಿಷಯವನ್ನ ಯಾರಿಗೂ ಹೇಳಬೇಡಿ ಅಂತ ಬೇಡಿಕೊಂಡಳು. ನನ್ನ ಈ ರಹಸ್ಯವನ್ನ ರಹಸ್ಯವಾಗಿ ಇಡಿ. ನನ್ನ ಗೌರವ ಈ ನಿಮ್ಮ ಕೈಯಲ್ಲಿದೆ. ದಯವಿಟ್ಟು ನನ್ನ ಮಾತನ್ನ ಅರ್ಥ ಮಾಡಿಕೊಳ್ಳಿ. ಯಾವುದೇ ತಪ್ಪು ಹೆಜ್ಜೆ ಇಟ್ಟು ನಿಮ್ಮ ಮತ್ತು ನನ್ನ ಜೀವನವನ್ನು ಹಾಳು ಮಾಡಬೇಡಿ ಅಂತ ಅಂಕಿತಾ ಅಳುತ್ತಾ ಈ ಎಲ್ಲ ಮಾತುಗಳನ್ನು ಹೇಳುತ್ತಿದ್ದಳು. ಆಗ ಇದ್ದಕ್ಕಿದ್ದಂತೆ ಯಾರೋ ಮಾತನಾಡುವ ಶಬ್ದ ಕೇಳಿಸಿತು. ಅದನ್ನು ಕೇಳಿ ನಾನು ತಟ್ಟನೆ ಹಿಂದಕ್ಕೆ ತಿರುಗಿದೆ. ಅಂಕಿತಾ ಕೂಡ ಗಾಬರಿಯಿಂದ ಎದುರಿಗೆ ನೋಡತೊಡಗಿದಳು. ಅವಳು ಬೇಗನೆ ತನ್ನ ಮುಖವನ್ನು ಒರೆಸಿಕೊಂಡಳು. ಬಾಗಿಲಿನ ಮಧ್ಯದಲ್ಲಿ ನನ್ನ ಅದೇ ಕಸಿನ್ ನಿಂತಿದ್ದನು ಮತ್ತು ವಿಚಿತ್ರ ದೃಷ್ಟಿಯಿಂದ ನಮ್ಮಿಬ್ಬರನ್ನ ನೋಡುತ್ತಿದ್ದನು. ನಂತರ ಅವನು ಕೋಪದಿಂದ ಮುಂದೆ ಬಂದು, ಏನಾಯಿತು ಅತ್ತಿಗೆ, ಯಾಕೆ ಅಳುತ್ತಿದ್ದೀರಿ? ವಿವೇಕ್ ನಿನಗೇನಾದರೂ ಹೇಳಿದ್ನಾ? ನನಗೆ ಹೇಳು, ನಾನು ಈಗಲೇ ಹೋಗಿ ಎಲ್ಲರಿಗೂ ಹೇಳುತ್ತೇನೆ ಎಂದನು. ನನ್ನ ಕಸಿನ್ ಇಂತಹ ವರ್ತನೆಯನ್ನು ನೋಡಿ ನಾನು ಅವನನ್ನು ಕೋಪದಿಂದ ನೋಡತೊಡಗಿದೆ. ಅಂಕಿತಾ ನನ್ನನ್ನು ನೋಡಿದಳು ಮತ್ತು ಅವಳು ತನ್ನ ಕಣ್ಣುಗಳನ್ನು ತಗ್ಗಿಸಿದಳು. ನಾನು ತಕ್ಷಣ ಪರಿಸ್ಥಿತಿಯನ್ನು ನಿಭಾಯಿಸುತ್ತಾ, ಅಂತಹ ಯಾವುದೇ ವಿಷಯವಿಲ್ಲ, ವಾಸ್ತವವಾಗಿ ನಿಮ್ಮ ಅತ್ತಿಗೆಗೆ ಅವಳ ಮನೆಯವರ ನೆನಪಾಗ್ತಿದೆ, ಅದಕ್ಕಾಗಿ ಅಳ್ತಿದ್ಲು. ಆದರೆ ನಾನು ಸಮಾಧಾನ ಮಾಡಿದ್ದೇನೆ, ಈಗ ಅವಳು ಚೆನ್ನಾಗಿದ್ದಾಳೆ ಅಂತ ಹೇಳಿದೆ. ಆ ಕ್ಷಣದಲ್ಲಿ ನನಗೆ ನನ್ನ ಕಸಿನ್ ಮೇಲೆ ತುಂಬ ಕೋಪ ಬಂದಿತ್ತು. ನನ್ನ ಹೆಂಡತಿಯೊಂದಿಗೆ ಹೀಗೆ ಮಾತನಾಡಲು ಅವನು ಯಾರು? ಅವನು ಅವಳನ್ನು ಬಹಳ ಸಮಯದಿಂದ ಬಲ್ಲವನಂತೆ ಅನಿಸ್ತಿತ್ತು. ಮತ್ತು ನಾನು ಇನ್ನೊಂದು ವಿಷಯವನ್ನು ಗಮನಿಸಿದೆ. ಇವನು ನಿನಗೆ ಏನಾದರೂ ಹೇಳಿದ್ನಾ ಎಂದು ಅವನು ಹೇಳಿದಾಗ ನನ್ನ ಹೆಂಡತಿಯ ಮುಖದಲ್ಲಿಯೂ ನಗು ಬಂದಿತು. ಇದೆಲ್ಲವನ್ನ ನೋಡಿ ನನಗೆ ತುಂಬ ಆಶ್ಚರ್ಯವಾಯಿತು. ನನ್ನ ಕಸಿನ್ ಈಗ ನನಗೆ ತುಂಬ ವಿಚಿತ್ರವಾಗಿ ಕಾಣಲಾರಂಭಿಸಿದ. ನನಗೆ ಅವನ ಮೇಲೆ ಈಗ ಸಿಟ್ಟು ಬರಲಾರಂಭಿಸಿತು. ಅವನು ಪದೇ ಪದೇ ನನ್ನ ಹೆಂಡತಿಯನ್ನು ನೋಡುವ ನೆಪ ಹೇಳಿಕೊಂಡು ಬರುತ್ತಿದ್ದನು. ದಿನವಿಡೀ ಅವನು ಹಲವು ಬಾರಿ ನನ್ನ ಕೋಣೆಗೆ ಬರುತ್ತಿದ್ದನು ಮತ್ತು ನನ್ನ ಹೆಂಡತಿಯೊಂದಿಗೆ ತಮಾಷೆ ಮಾಡುತ್ತಿದ್ದನು. ನನ್ನ ಹೆಂಡತಿ ಕೂಡ ಅವನೊಂದಿಗೆ ನಗುತ್ತಾ ಮಾತನಾಡುತ್ತಿದ್ದಳು. ಆದರೂ ನಾನು ಮುಗುಳು ನಗುತ್ತಲೇ ಇದ್ದೆ. ಸಂಬಂಧಿಕರ ನಡುವೆ ಯಾವುದೇ ಮಾತುಗಳು ಬರುವುದು ನನಗೆ ಇಷ್ಟವಿರಲಿಲ್ಲ. ಮದುವೆಯ ಕಾರ್ಯಕ್ರಮಗಳು ಮುಗಿದ ನಂತರ ಎಲ್ಲ ಸಂಬಂಧಿಕರು ಮನೆಗೆ ಹೋಗುತ್ತಿದ್ದರು. ಅಂಕಿತಾ ಎಲ್ಲರನ್ನ ಭೇಟಿಯಾಗಿ ಕೋಣೆಗೆ ಹೋಗಿದ್ದಳು. ಆಗ ನನ್ನ ಚಿಕ್ಕಮ್ಮ ನನಗೆ, ವಿವೇಕ್, ಅಂಕಿತಳನ್ನ ಕೋಣೆಯಿಂದ ಹೊರಗೆ ಕರಿ ಎಂದು ಹೇಳಿದರು. ಸರಿ ಚಿಕ್ಕಮ್ಮ, ಕರೆಯುತ್ತೇನೆ ಎಂದು ನಾನು ಹೇಳಿದೆ. ನಾನು ನನ್ನ ಕೋಣೆಯ ಕಡೆ ಹೋದೆ. ಆದರೆ ಅರ್ಧ ತೆರೆದ ಬಾಗಿಲಿನಿಂದ ಆ ದೃಶ್ಯವನ್ನು ನೋಡಿ ನನ್ನ ಹೆಜ್ಜೆಗಳು ಮುಂದೆ ಸಾಗದೆ ಅಲ್ಲೆಯೇ ನಿಂತು ಹೋದವು. ನನ್ನ ಕೋಣೆಯಲ್ಲಿ ನನ್ನ ಕಿರಿಯ ಸಹೋದರ ನಿಂತಿದ್ದನು ಮತ್ತು ಅವನು ನನ್ನ ಹೆಂಡತಿಯ ಕೂದಲಿನಲ್ಲಿ ಕೈಯಾಡಿಸುತ್ತಿದ್ದನು. ಇದನ್ನು ನೋಡಿ ನಾನು ದಿಗ್ಭ್ರಮೆಗೊಂಡೆ. ನನ್ನ ಪ್ರೀತಿ, ನನ್ನ ಹೆಂಡತಿ ನನ್ನ ಸಹೋದರನೊಂದಿಗೆ ಇಷ್ಟು ಹತ್ತಿರದಲ್ಲಿ ನಿಂತಿದ್ದಳು. ನಾನು ನನ್ನ ಹೆಜ್ಜೆಗಳನ್ನು ಹಿಂದಕ್ಕೆ ತೆಗೆದುಕೊಳ್ಬೇಕೆ ಅಥವಾ ಕೋಣೆಯ ಒಳಗೆ ಹೋಗಬೇಕೆ ಅಂತ ನನಗೆ ಅರ್ಥವಾಗ್ತಿರಲಿಲ್ಲ. ನಾನು ಆ ಆಲೋಚನೆಗಳಲ್ಲಿ ಇರುವಾಗಲೇ ನನ್ನ ಕಿರಿಯ ಸಹೋದರ ನನ್ನನ್ನು ನೋಡಿದ್ದನು. ಅವನು ಮಾತುಗಳನ್ನು ಜೋಡಿಸಿ, ಅಣ್ಣ, ಅತ್ತಿಗೆಯ ಕೂದಲಿನಲ್ಲಿ ಸೇಫ್ಟಿ ಪಿನ್ ಸಿಕ್ಕಿ ಹಾಕಿಕೊಂಡಿತ್ತು, ಅದನ್ನು ತೆಗೆಯಲು ನಾನಿಲ್ಲಿಗೆ ಬಂದೆ ಅಂತ ಹೇಳಿದನು. ಅವನು ಕಂಗಾಲಾಗಿರುವುದು ಸ್ಪಷ್ಟವಾಗಿತ್ತು. ನನ್ನ ಮನಸ್ಸನ್ನು ಅನೇಕ ಆಲೋಚನೆಗಳು ಆವರಿಸಿಕೊಂಡವು. ನನ್ನ ಹೆಂಡತಿ ನನ್ನನ್ನು ಬಿಟ್ಟು ಬೇರೆ ಎಲ್ಲರೊಂದಿಗೂ ನಗುತ್ತಾ ಮಾತನಾಡುತ್ತಿದ್ದಳು. ನನ್ನಲ್ಲಿ ಏನು ಕೊರತೆ ಇತ್ತು? ಮತ್ತೊಮ್ಮೆ ಹಾಸಿಗೆ ಮೇಲೆ ನಾನು ಕೆಲವು ಕಲೆಗಳನ್ನು ನೋಡಿದೆ. ಅದನ್ನು ನೋಡಿ ನನ್ನ ಕಾಲ ಕೆಳಗಿನ ಭೂಮಿ ಕುಸಿದಂತೆ ಆಯಿತು. ನನ್ನ ಹೆಂಡತಿಯ ನಡತೆ ಕೆಟ್ಟದಾಗಿತ್ತೆ. ಸರಿ, ನನ್ನ ಅತ್ತೆಯ ಕುಟುಂಬದವರು ಹೋಗುವವರಿದ್ದರು. ಆಗ ನನ್ನ ಕಸಿನ್ ಹೊರಟು ನಿಂತನು. ತಕ್ಷಣ ಏನನ್ನ ನೆನಪಿಸಿಕೊಂಡು, ನನ್ನ ವಾಚ್ ಎಲ್ಲಿ ಇಟ್ಟೆ ಅಂತ ನನಗೆ ನೆನಪಿಲ್ಲ ಅಂತ ಹೇಳಿದನು. ಆಗ ಅದೇ ಕ್ಷಣದಲ್ಲಿ ನನ್ನ ಹೆಂಡತಿ ತಕ್ಷಣ ಅದು ನಮ್ಮ ಕೋಣೆಯಲ್ಲಿ ಸೈಡ್ ಟೇಬಲ್ ಮೇಲಿದೆ ಎಂದು ಹೇಳಿದಳು. ನನ್ನ ಹೆಂಡತಿಯ ಇಂತಹ ವರ್ತನೆಗಳಿಂದ ನಾನು ಹುಚ್ಚನಾಗುತ್ತಿದ್ದೆ. ಇವರು ನನ್ನನ್ನು ಹುಚ್ಚನನ್ನಾಗಿ ಮಾಡುತ್ತಿದ್ದರು. ನನ್ನ ಹೆಂಡತಿ ನನಗೆ ಮೋಸ ಮಾಡುತ್ತಿದ್ದಾಳೆ. ಅವಳ ಸಂಬಂಧ ನನ್ನ ಕಸಿನ್ನೊಂದಿಗೆ ಇದೆಯೋ ಅಥವಾ ನನ್ನ ಕಿರಿಯ ಸಹೋದರನೊಂದಿಗೋ ಏನೂ ಅರ್ಥವಾಗ್ತಿರಲಿಲ್ಲ. ನನ್ನ ಮೆದುಳು ಈಗ ನನ್ನ ಹಿಡಿತದಲ್ಲಿ ಇರಲಿಲ್ಲ. ನನ್ನ ಹೃದಯವು ಅನೇಕ ತುಂಡುಗಳಾಗಿ ಒಡೆದು ಹೋಗಿತ್ತು. ನನಗೆ ಎಲ್ಲ ಜನರಿಂದ ದ್ವೇಷ ಉಂಟಾಗ್ತಿತ್ತು. ನಾನು ಅಷ್ಟು ಪ್ರೀತಿಯಿಂದ ಮದುವೆಯಾಗಿದ್ದೆ ಮತ್ತು ಮದುವೆಯಾದ 2 ದಿನಗಳಲ್ಲಿ ನನ್ನ ಹೆಂಡತಿ ತನ್ನ ಕಣ್ಣುಗಳಲ್ಲೇ ನನ್ನನ್ನು ಬೀಳಿಸಿದ್ದಳು. ಮುಖದಿಂದ ಇಷ್ಟು ಮುಗ್ಧ ಮತ್ತು ಅಮಾಯಕಳಾಗಿ ಕಾಣುವವಳು ಒಳಗಿನಿಂದ ಇಷ್ಟು ಕೆಟ್ಟವಳು ಅಂತ ನಾನು ಊಹಿಸಿಕೊಳ್ಳಲು ಸಾಧ್ಯವಿರಲಿಲ್ಲ. ಆದರೆ ಅದಕ್ಕಿಂತ ಹೆಚ್ಚು ಬೇಸರ ನನಗೆ ನನ್ನ ಕಸಿನ್ ಮತ್ತು ಸ್ವಂತ ನನ್ನ ಸಹೋದರನ ಮೇಲಿತ್ತು. ನನ್ನ ಸಹೋದರ ಕಾರ್ತಿಕ್ ಮೊದಲಿನಿಂದಲೂ ಹುಡುಗಿಯರ ಸಹವಾಸದಲ್ಲಿದ್ದವನೆಂದು ನನಗೆ ತಿಳಿದಿತ್ತು. ಅವನು ತಿಂಗಳಿಗೆ 3-4 ಹುಡುಗಿಯರೊಂದಿಗೆ ಸಂಬಂಧ ಬೆಳೆಸಿ ಬಿಟ್ಟು ಬಿಡುತ್ತಾನೆ. ಆದರೆ ಮನೆಯೊಳಗೆ ತನ್ನ ಅತ್ತಿಗೆಯೊಂದಿಗೆ ಅವನು ಹೀಗೆ ಮಾಡ್ಬೋದು ಅಂತ ನನಗೆ ಕಿಂಚಿತ್ತೂ ಅಂದಾಜು ಇರಲಿಲ್ಲ. ಆದರೆ ನನ್ನ ಅನುಮಾನದಲ್ಲಿ ನನ್ನ ಕಸಿನ್ ತರುಣ್
ಅವನ ಕೈ ಗಡಿಯಾರ ನನ್ನ ಕೋಣೆಯಲ್ಲಿ ಹೇಗೆ ಬಂತು? ನಾನು ತಕ್ಷಣ ನನ್ನ ಕೋಣೆಗೆ ಹೋದೆ. ಬೈಕ್ ಕೀ ತೆಗೆದುಕೊಂಡೆ ಮತ್ತು ಮನೆಯಿಂದ ಹೊರಬಂದೆ. ನಾನು ಒಂಟಿಯಾಗಿರಲು ಬಯಸಿದ್ದೆ. ನನ್ನ ಎಲ್ಲ ಕನಸುಗಳು ಚೂರು ಚೂರಾಗಿದ್ದವು. ಯಾವಾಗ ರಾತ್ರಿ ಆಯಿತು ಅಂತ ತಿಳಿಯಲೇ ಇಲ್ಲ. ಬೆಳಗ್ಗೆ ನಾನು ಅಂಕಿತಾ ಎಲ್ಲಿದ್ದಾಳೆ ಅಂತ ಕೇಳಬೇಕಿತ್ತು. ಬದಲಿಗೆ ನೀವೇ ನನ್ನನ್ನು ಕೇಳುತ್ತಿದ್ದೀರಿ. ಅಮ್ಮನ ಇಂತಹ ಮಾತುಗಳಿಂದ ನನಗೆ ಆಶ್ಚರ್ಯವಾಯಿತು. ನಾನು ಅವಳನ್ನು ಯಾವಾಗ ಕರೆದುಕೊಂಡು ಹೋದೆ ಅಂತ ಕೇಳಿದೆ. ಇಂದು ಬೆಳಗ್ಗೆ ನೀನೇ ಎಲ್ಲರಿಗೂ ತಿಳಿಸಿದೆ ತಾನೆ, ಬೇಗನೆ ಆಫೀಸ್ಗೆ ಹೋಗುತ್ತೇನೆ ಅಂತ. ಅಮ್ಮ ಹೇಳಲು ಪ್ರಾರಂಭಿಸಿದ್ರು. ಕಾರ್ತಿಕ್ ಅಂಕಿತಾಳನ್ನ ಕರೆದುಕೊಂಡು ನಿನ್ನ ಬಳಿ ಬರಲು ನೀನೇ ಹೇಳಿದೆಯಂತೆ. ನೀನು ಅಂಕಿತಾಳನ್ನ ಅವಳ ತವರು ಮನೆಗೆ ಬಿಡುತ್ತೀಯಾ ಅಂತ ಅಂದುಕೊಂಡೆ. ನಾನು ಆಶ್ಚರ್ಯದಿಂದ ಅಮ್ಮನನ್ನು ನೋಡಲಾರಂಭಿಸಿದೆ. ಅಮ್ಮನ ಮುಖದಲ್ಲೂ ಆತಂಕವಿತ್ತು. ಆದರೆ ಕೂಡಲೇ ಪರಿಸ್ಥಿತಿಯನ್ನು ನಿಭಾಯಿಸುತ್ತಾ, ಹೌದು ಅಮ್ಮ, ನಾನೇ ಹೇಳಿದ್ದೆ. ಅವಳನ್ನು ಅವಳ ಅಮ್ಮನ ಮನೆಗೆ ಬಿಟ್ಟು ಬಾ ಅಂತ ಹೇಳಿದೆ. ವಾಸ್ತವವಾಗಿ ಕೆಲಸದ ಒತ್ತಡದಲ್ಲಿ ನನಗೆ ನೆನಪಿರಲಿಲ್ಲ ಅಂತ ಕೂಡ ಹೇಳಿದೆ. ನನ್ನ ಮಾತಿನಿಂದ ಅಮ್ಮನಿಗೆ ಸ್ವಲ್ಪ ಸಮಾಧಾನವಾಯಿತು. ಅಮ್ಮ, ನೀವು ವಿಶ್ರಾಂತಿ ತೆಗೆದುಕೊಳ್ಳಿ ಅಂತ ಹೇಳಿದೆ. ನಾನು ಕೂಡ ನನ್ನ ಕೋಣೆಗೆ ಹೋಗಿ ವಿಶ್ರಾಂತಿ ಪಡೆಯುತ್ತೇನೆ. ಅಮ್ಮ ತಮ್ಮ ಕೋಣೆಗೆ ಹೋದರು. ನಾನು ಕೂಡ ನನ್ನ ಕೋಣೆಗೆ ಬಂದೆ. ನನಗೆ ಎಷ್ಟು ಕೋಪ ಬರುತ್ತಿತ್ತು ಎಂದರೆ ನನ್ನ ದೇಹ ಬಿಸಿಯಾಗ್ತಿತ್ತು. ಕಾರ್ತಿಕ್ ಅಂಕಿತಳನ್ನು ಕರೆದುಕೊಂಡು ಎಲ್ಲಿಗೆ ಹೋಗಿರಬಹುದು ಅಂತ ವಿಚಿತ್ರ ಆಲೋಚನೆಗಳು ನನ್ನ ತಲೆಯಲ್ಲಿ ಬರಲಾರಂಭಿಸಿದವು. ನಾನು ಕೋಪದಿಂದ ಮೇಜಿನ ಮೇಲೆ ಕೈ ಬಡಿದಾಗ ಮೇಜಿನ ಮೇಲೆ ಅಂಕಿತಾಳ ಮೊಬೈಲ್ ಇರುವುದನ್ನು ನೋಡಿದೆ. ನಾನು ಬೇಗನೆ ಮೊಬೈಲ್ ತೆಗೆದುಕೊಂಡು ಗ್ಯಾಲರಿಯನ್ನು ಪ್ರವೇಶಿಸಿದೆ. ಅಂಕಿತಾಳ ಮೊಬೈಲ್ನಲ್ಲಿ ನನಗೆ ಏನಾದರೂ ಸುಳಿವು ಸಿಗಬಹುದೇ ಎಂದು ಹುಡುಕಲಾರಂಭಿಸಿದೆ. ಆದರೆ ಗ್ಯಾಲರಿಯಲ್ಲಿ ಅಂತಹದ್ದೇನೂ ಇರಲಿಲ್ಲ. ಆಗ ಅಂಕಿತಾ ಯಾರೊಂದಿಗೋ ಫೋನ್ನಲ್ಲಿ ಮಾತನಾಡುತ್ತಿದ್ದ ದಿನದ ಕರೆ ನನಗೆ ನೆನಪಾಯಿತು. ನಾನು ತಕ್ಷಣ ಕಾಲ್ ಹಿಸ್ಟರಿಗೆ ಹೋಗಿ ಪರೀಕ್ಷಿಸಲು ಪ್ರಾರಂಭಿಸಿದೆ. ಆ ದಿನದ ಕಾಲ್ ಹಿಸ್ಟರಿಯನ್ನು ಪರಿಶೀಲಿಸಿದೆ. ಈ ಸಮಯದಲ್ಲಿ ಕೇವಲ ಒಂದು ಕಾಲ್ ಹಿಸ್ಟರಿ ತೋರಿಸ್ತಿತ್ತು ಮತ್ತು ಅದು ಅರ್ಪಿತಾ, ಅಂಕಿತಾಳ ಸ್ನೇಹಿತೆ. ಆದರೂ ನನ್ನ ಸಮಾಧಾನಕ್ಕಾಗಿ ಅರ್ಪಿತಾ ಅವರ ನಂಬರ್ಗೆ ಫೋನ್ ಮಾಡಿದೆ. ಫೋನ್ ರಿಸೀವ್ ಮಾಡಿದಾಗ ಅದು ಹುಡುಗಿಯ ಧ್ವನಿ ಆಗಿರಲಿಲ್ಲ. ಅದು ಯಾವುದೋ ಗಂಡಸಿನ ಧ್ವನಿ ಆಗಿತ್ತು. ಈ ಧ್ವನಿ ನನ್ನ ಸಹೋದರ ಕಾರ್ತಿಕ್ನದ್ದು ಆಗಿರಲಿಲ್ಲ ಅಥವಾ ನನ್ನ ಕಸಿನ್ನದ್ದು ಆಗಿರಲಿಲ್ಲ. ನಾನು ನನ್ನ ಸಹೋದರರ ಧ್ವನಿಯನ್ನು ಚೆನ್ನಾಗಿ ಗುರುತಿಸುತ್ತಿದ್ದೆ. ಇವನ್ಯಾರೋ ಬೇರೆಯವನಾಗಿದ್ದ. ಈ ಧ್ವನಿ ಕೇಳಿ ಯಾರೋ ನನ್ನ ದೇಹದಿಂದ ಜೀವ ತೆಗೆದಂತಾಯಿತು. ಆಗ ನನ್ನ ಗಮನ ಅಂಕಿತಾಳ ಭಾವನವರ ಕಡೆಗೆ ಹೋಯಿತು. ಈ ಧ್ವನಿ ಸ್ವಲ್ಪ ಮಟ್ಟಿಗೆ ಅಂಕಿತಾಳ ಭಾವನಂತೆ ಇತ್ತು. ನನ್ನ ಮೆದುಳು ಈಗ ಕೆಲಸ ಮಾಡುವುದನ್ನು ನಿಲ್ಲಿಸಿತು. ನಾನೇನು ಮಾಡಬೇಕೆಂದು ನನಗೆ ಅರ್ಥವಾಗ್ತಿರಲಿಲ್ಲ. ನಾನು ಕೋಪದಿಂದ ಅಂಕಿತಾಳ ಮೊಬೈಲನ್ನು ನೆಲಕ್ಕೆ ಎಸೆದೆ. ಮೊಬೈಲ್ ಹಲವು ತುಂಡುಗಳಾಗಿ ಒಡೆದು ಹೋಗಿತ್ತು. ಆಗ ಇದ್ದಕ್ಕಿದ್ದಂತೆ ಅಂಕಿತಾ ಕೋಣೆಗೆ ಬಂದಳು. ಅವಳು ನನ್ನನ್ನು ಕೋಪದಿಂದ ನೋಡಿ, ವಿವೇಕ್, ಏನಾಗಿದೆ? ಇಷ್ಟು ಕೋಪ ಯಾಕೆ? ಮತ್ತು ನನ್ನ ಮೊಬೈಲನ್ನು ಯಾಕೆ ಒಡೆದು ಹಾಕಿದ್ದೀರಿ ಎಂದು ಕೇಳಿದಳು. ಅವಳು ಅಷ್ಟು ಹೇಳುತ್ತಿದ್ದಂತೆಯೇ ನಾನು ಅವಳ ಕೆನ್ನೆಗೆ ಬಾರಿಸಿದೆ. ಅವಳು ನೆಲದ ಮೇಲೆ ಬಿದ್ದಳು. ಇಂದು ನೀನು ಯಾರನ್ನ ಭೇಟಿಯಾಗಲು ಹೋಗಿದ್ದೆ ಹೇಳು ಎಂದು ನಾನು ಅವಳನ್ನು ನೇರವಾಗಿ ಕೇಳಿದೆ. ನನ್ನ ಇಂತಹ ಮಾತುಗಳಿಂದ ಅವಳು ನನ್ನನ್ನೇ ನೋಡತೊಡಗಿದಳು. ಆಗ ಇದ್ದಕ್ಕಿದ್ದಂತೆ ಅವಳಿಗೆ ವಾಂತಿಯಾಗಲು ಪ್ರಾರಂಭವಾಯಿತು. ಅವಳು ಅಳುತ್ತಾ ಹೊಟ್ಟೆಯ ಮೇಲೆ ಕೈ ಇಟ್ಟುಕೊಂಡು ವಾಶ್ರೂಮ್ಗೆ ಹೋದಳು. ಅವಳ ಈ ಸ್ಥಿತಿ ನನ್ನನ್ನು ಯೋಚಿಸುವಂತೆ ಮಾಡಿತ್ತು. ಅಂಕಿತಾ ಗರ್ಭಿಣಿಯೇ? ಅವಳು ಹೊರಗೆ ಬಂದಾಗ ಅಳುತ್ತಿದ್ದಳು. ಅವಳ ಮುಖ ಸಂಪೂರ್ಣವಾಗಿ ಬಾಡಿ ಹೋಗಿತ್ತು. ಅವಳು ಅಳುತ್ತಾ, ನಾನು ಕೈ ಮುಗಿಯುತ್ತೇನೆ, ದಯವಿಟ್ಟು ನನ್ನ ಮೇಲೆ ಇಂತಹ ಅಸಹ್ಯಕರ ಆರೋಪಗಳನ್ನು ಮಾಡಬೇಡಿ. ನಾನು ಯಾರೊಂದಿಗೂ ಅಂತಹ ತಪ್ಪು ಸಂಬಂಧವನ್ನು ಇಟ್ಟುಕೊಂಡಿಲ್ಲ ಮತ್ತು ಇಟ್ಟುಕೊಳ್ಳುವುದೂ ಇಲ್ಲ. ನನ್ನನ್ನು ನಂಬಿ ಅಂತ ಹೇಳಿದ್ಲು. ಇಷ್ಟು ಹೇಳುತ್ತಾ ಅವಳು ಅಲ್ಲೇ ನೆಲಕ್ಕೆ ಬಿದ್ದು ಪ್ರಜ್ಞೆ ತಪ್ಪಿದಳು. ಅವಳ ಈ ಸ್ಥಿತಿಯನ್ನು ಕಂಡು ನನಗೆ ಸ್ವಲ್ಪವೂ ಕರುಣೆ ಬರಲಿಲ್ಲ. ಆ ಸಮಯದಲ್ಲಿ ನನ್ನ ತಲೆಯಲ್ಲಿ ಬಿರುಗಾಳಿ ಎದ್ದಿತು. ಅವಳು ನನಗೆ ಮೋಸ ಮಾಡಿದ್ದಾಳೆ ಎಂಬ ಭಾವನೆ ನನ್ನ ಮನಸ್ಸನ್ನು ಸಂಪೂರ್ಣವಾಗಿ ಆವರಿಸಿಕೊಂಡಿತು. ತನ್ನ ಹೆಂಡತಿ ಬೇರೊಬ್ಬರ ಮಗುವಿಗೆ ತಾಯಿಯಾಗಲಿದ್ದಾಳೆ ಎಂಬುದನ್ನು ಯಾವ ಗಂಡಸು ಸಹಿಸಲು ಸಾಧ್ಯ? ನಾನು ಅಂಕಿತಾಳನ್ನು ಇಲ್ಲಿಯವರೆಗೂ ಮುಟ್ಟಿರಲಿಲ್ಲ. ಆದರೆ ಅವಳಿಗೆ ವಾಂತಿ ಬರುತ್ತಿತ್ತು, ತಲೆ ಸುತ್ತು ಬರ್ತಿತ್ತು. ಇದರರ್ಥ ಅವಳು ಯಾರದೋ ಮಗುವಿಗೆ ತಾಯಿಯಾಗಲಿದ್ದಾಳೆ ಎಂಬುದು ನನ್ನ ಮನಸ್ಸು ಹೇಳ್ತಿತ್ತು. ಇದನ್ನು ಯೋಚಿಸಿದರೆ ನನಗೆ ಅಂಕಿತಾಳ ಮೇಲೆ ಅಸಹ್ಯವಾಗುತ್ತಿತ್ತು. ಆಗ ನನ್ನ ತಮ್ಮ ಕಾರ್ತಿಕ್ ಕೋಣೆಗೆ ಬಂದ. ಅಂಕಿತಾ ನೆಲದ ಮೇಲೆ ಬಿದ್ದಿರುವುದನ್ನು ನೋಡಿ ಗಾಬರಿಯಿಂದ ಅವಳ ಕಡೆಗೆ ಹೋದನು. ಅತ್ತಿಗೆಗೆ ಏನಾಯಿತು? ನೀವು ಇವರಿಗೆ ಏನು ಮಾಡಿದ್ರಿ ಅಂತ ನನ್ನನ್ನು ಕೇಳಲಾರಂಭಿಸಿದನು. ನಾನು ಮೊದಲೇ ತುಂಬ ಕೋಪಗೊಂಡಿದ್ದೆ. ಕಾರ್ತಿಕ್ನ ಇಂತಹ ಪ್ರಶ್ನೆಗಳಿಂದ ನನಗೆ ಇನ್ನೂ ಹೆಚ್ಚು ಕೋಪ ಬಂತು. ನಾನು ಅವನನ್ನು ಎಳೆದು ಅಂಕಿತಾಳಿಂದ ದೂರ ಮಾಡಿ ಕಾರ್ತಿಕ್ಗೆ ಜೋರಾಗಿ ಕಪಾಳ ಮೋಕ್ಷ ಮಾಡಿದ್ದೆ.
ನಿನಗೆ ಎಷ್ಟು ಧೈರ್ಯ ನನ್ನ ಹೆಂಡತಿಯನ್ನು ಮುಟ್ಟಲು? ನೀನು ನಿನ್ನ ಮಿತಿಯಲ್ಲಿರು. ನೀನು ಅವಳನ್ನು ಹೇಗೆ ಮುಟ್ಟಬಲ್ಲೆ ಎಂದು ನಾನು ಜೋರಾಗಿ ಕೂಗಿದೆ. ನಾನು ನನ್ನ ತಮ್ಮನಿಗೆ ಇದುವರೆಗೂ ಜೋರಾಗಿ ಬೈದಿರಲಿಲ್ಲ, ಆದರೆ ಇಂದು ನಾನು ತುಂಬ ಕೋಪಗೊಂಡಿದ್ದೆ. ನನ್ನ ಧ್ವನಿ ಕೇಳಿ ಅಮ್ಮ ಓಡಿ ನನ್ನ ಕೋಣೆಗೆ ಬಂದರು. ಅಮ್ಮ ಕೂಡ ಅಂಕಿತ ಪ್ರಜ್ಞೆ ತಪ್ಪಿರುವುದನ್ನು ನೋಡಿ ನನ್ನನ್ನು ಪ್ರಶ್ನಿಸಲು ತೊಡಗಿದರು. ಆದರೆ ನಾನು ಅವರಿಗೆ ಏನು ಹೇಳಲಿ? ಏನಿಲ್ಲ ಅಮ್ಮ, ಇದ್ದಕ್ಕಿದ್ದಂತೆ ಅಂಕಿತ ಪ್ರಜ್ಞೆ ತಪ್ಪಿ ಬಿದ್ಲು ಅಂತ ಹೇಳಿದೆ. ಬನ್ನಿ ಅಂಕಿತಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ ಅಂತ ಅಮ್ಮ ಹೇಳಿದರು. ನಾನು ಅಂಕಿತಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಬಂದೆ. ವೈದ್ಯರು ತಪಾಸಣೆ ಆರಂಭಿಸಿದರು. ಅಮ್ಮ ತುಂಬ ಚಿಂತಿತರಾಗಿದ್ದರು. ಮಧ್ಯಾಹ್ನ 12:30 ಆಗಿತ್ತು. ಆಗ ಅಂಕಿತಳ ಅಕ್ಕ ತನ್ನ ಗಂಡನೊಂದಿಗೆ ಆಸ್ಪತ್ರೆಗೆ ಬಂದರು. ಅವರನ್ನು ನೋಡಿ ನಾನು ದಂಗಾಗಿ ಹೋದೆ. ನಾನು ಇಲ್ಲಿದ್ದೇವೆ ಅಂತ ಅವರಿಗೆ ಯಾರು ಹೇಳಿದ್ರು ಎಂಬ ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ಮೂಡಿತು. ಅಂಕಿತಳ ಭಾವನನ್ನು ನೋಡಿ ನನ್ನ ದೇಹದಲ್ಲಿ ಕೋಪದ ಅಲೆ ಎದ್ದಿತು. ಆದರೂ ನಾನು ನನ್ನ ಕೋಪವನ್ನು ನಿಯಂತ್ರಿಸಿಕೊಂಡು, ನೀವು ಇಲ್ಲಿದ್ದೀರಾ ಎಂದು ಕೇಳಿದೆ. ಆಗ ಅಂಕಿತಳ ಭಾವ, ಹೌದು, ಸ್ವಲ್ಪ ಸಮಯದ ಮೊದಲು ಅಂಕಿತಳ ಕರೆ ಬಂದಿತ್ತು. ನಾನು ಮಾತನಾಡುತ್ತಲೇ ಇದ್ದೆ. ಆದರೆ ಅಂಕಿತ ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ. ಏನು ನಡೆದಿದೆ ಅಂತ ನನಗೆ ಅನುಮಾನ ಬಂತು. ಹಾಗಾಗಿ ನಾವು ವಿಚಾರಿಸಲು ಮನೆಗೆ ಹೋದೆವು. ಅಲ್ಲಿ ಅಂಕಿತಳನ್ನು ಆಸ್ಪತ್ರೆಗೆ ಕರೆತರಲಾಗಿದೆ ಅಂತ ಹೇಳಿದರು ಎಂದರು. ಏನಾಗಿದೆ? ಎಲ್ಲವೂ ಸರಿಯಾಗಿದೆ ಅಲ್ವಾ ಎಂದು ಅವರು ಕೇಳಿದರು. ನನಗೆ ಗೊತ್ತಿಲ್ಲ, ಇದ್ದಕ್ಕಿದ್ದಂತೆ ಅವಳು ಪ್ರಜ್ಞೆ ತಪ್ಪಿದ್ಲು ಅಂತ ನಾನು ಹೇಳಿದೆ. ಅಷ್ಟರಲ್ಲಿ ನರ್ಸ್ ಒಬ್ಬರು ಹೊರಗೆ ಬಂದು, ಅಂಕಿತಾಗೆ ಎಚ್ಚರವಾಗಿದೆ, ನೀವು ಅವಳನ್ನು ಭೇಟಿಯಾಗಬಹುದು ಅಂತ ಹೇಳಿದರು. ಎಲ್ಲರೂ ಅಂಕಿತಳನ್ನು ನೋಡಲು ಒಳಗೆ ಹೋದರು. ನಾನು ಮಾತ್ರ ಹೊರಗೆ ಇದ್ದೆ. ಯಾಕೆಂದರೆ ನನಗೆ ಅಂಕಿತಳನ್ನು ನೋಡುವ ಮನಸ್ಸೇ ಇರಲಿಲ್ಲ. ನನಗೆ ತಲೆ ಸುತ್ತು ಬಂದು ಬಿದ್ದೆ ಅಂತ ಅವಳು ಎಲ್ಲರಿಗೂ ಹೇಳಿದ್ಲು. ಆಗ ನಾನು ಒಳಗೆ ಹೋಗಿ ಎಲ್ಲರಿಗೂ ಹೊರಗೆ ಹೋಗಲು ಹೇಳಿದೆ. ನಂತರ ಅಂಕಿತಳ ಮುಂದೆ ವೈದ್ಯರನ್ನು ಕರೆದು, ಡಾಕ್ಟರ್, ಅಂಕಿತಾಗೆ ಏನಾಗಿದೆ ಅಂತ ಕೇಳಿದೆ. ನಾನು ಹೀಗೆ ಕೇಳಿದಾಗ ಅಂಕಿತ ಗಾಬರಿಯಾಗತೊಡಗಿದಳು. ಅವಳ ಹಣೆಯ ಮೇಲೆ ಬೆವರು ಬರಲು ಆರಂಭಿಸಿತು. ರಕ್ತದೊತ್ತಡ ಕಡಿಮೆಯಾದ ಕಾರಣ ಪ್ರಜ್ಞೆ ತಪ್ಪಿದ್ದಾಳೆ ಅಂತ ವೈದ್ಯರು ಹೇಳಿದರು. ನೀವು ಅವಳ ಊಟ ತಿಂಡಿಯ ಬಗ್ಗೆ ಚೆನ್ನಾಗಿ ಕಾಳಜಿ ವಹಿಸಿ, ಅವಳು ಗುಣಮುಖಳಾಗುತ್ತಾಳೆ. ವೈದ್ಯರ ಇಂತಹ ಉತ್ತರದಿಂದ ನನಗೆ ಏನೂ ಅರ್ಥವಾಗಲಿಲ್ಲ. ವೈದ್ಯರಲ್ಲಿ ಇನ್ನೇನು ಕೇಳುವುದು ನನಗೆ ಅಗತ್ಯವೆನಿಸಿರಲಿಲ್ಲ. ನಾನು ದಾರಿಯುದ್ದಕ್ಕೂ ಅಂಕಿತ ಜೊತೆ ಏನು ಮಾತನಾಡಲಿಲ್ಲ. ಮನೆಗೆ ಹೋಗಿ ಮೌನವಾಗಿ ಬೆಡ್ನ ಇನ್ನೊಂದು ಬದಿಗೆ ಮುಖ ಮಾಡಿ ಮಲಗಿದೆ. ಅಂಕಿತ ಕೂಡ ಮಲಗಿದಳು. ಬೆಳಗಾದ ಕೂಡಲೇ ನಾನು ಆಫೀಸ್ಗೆ ಹೊರಟೆ. ನಾನು ಅಂಕಿತಳ ಯೋಗಕ್ಷೇಮವನ್ನು ವಿಚಾರಿಸಲಿಲ್ಲ. ಅವಳನ್ನು ಕೇಳುವುದು ಅಗತ್ಯ ಅಂತ ನನಗೆ ಅನ್ನಿಸಲಿಲ್ಲ. ನಾನು ಆಫೀಸ್ನಲ್ಲಿ ತಲೆ ಹಿಡಿದು ಕುಳಿತಿದ್ದೆ. ಇದು ಖಂಡಿತವಾಗಿಯೂ ನನ್ನ ತಮ್ಮನ ಕೆಲಸವೇ ಆಗಿರಬಹುದು. ಕಾರ್ತಿಕ್ ಮೊದಲೇ ಅಂಕಿತಳನ್ನು ತಿಳಿದಿರಬಹುದು ಮತ್ತು ನನ್ನ ಮದುವೆ ಅಂಕಿತ ಜೊತೆ ಆದಾಗ ಅಂಕಿತಳ ಹತ್ತಿರ ಬರಲು ಅವನಿಗೆ ಅವಕಾಶ ಸಿಕ್ಕಿತ್ತು ಅಂತ ನನಗೆ ಸಂಪೂರ್ಣ ನಂಬಿಕೆ ಇತ್ತು. ಸರಿ, ನಾನು ಏನು ಮಾಡಬೇಕು ಅಂತ ಈಗಲೇ ನಿರ್ಧರಿಸಿಬಿಟ್ಟಿದ್ದೆ. 3 ತಿಂಗಳುಗಳು ಪೂರ್ಣಗೊಳ್ಳಲಿದ್ದವು. ನಾನು ಅಂಕಿತಾಳಿಗೆ ವಿಚ್ಛೇದನ ನೀಡುತ್ತೇನೆ. ಆಮೇಲೆ ಅವಳ ಇಷ್ಟ ಬಂದ ಕಡೆಗೆ ಹೋಗಲಿ. ಅವಳ ಸಂತೋಷ ನನ್ನ ತಮ್ಮನಲ್ಲಿದ್ದರೆ ಅವನನ್ನೇ ಮದುವೆಯಾಗಲಿ ಅಂದುಕೊಂಡೆ. ಹೇಗಾದರೂ ನಾನು ತಲೆಯನ್ನು ಕೊಡವಿ ಈ ಆಲೋಚನೆಗಳಿಂದ ಹೊರಬಂದೆ. ಮನೆಗೆ ಬಂದರೆ ನನ್ನ ಹೆಂಡತಿ ಫೋನ್ನಲ್ಲಿ ಯಾರೊಂದಿಗೋ ಮಾತನಾಡುತ್ತಿದ್ದಳು. ನಾನು ಅವಳ ಮಾತುಗಳನ್ನು ಕೇಳಿಸಿಕೊಳ್ಳಲು ಆರಂಭಿಸಿದೆ. ನಾಳೆ ರಿಪೋರ್ಟ್ ತೆಗೆದುಕೊಳ್ಳಲು ಬರುತ್ತೇನೆ ಅಂತ ಅವಳು ಫೋನ್ನಲ್ಲಿ ಹೇಳುತ್ತಿದ್ದಳು. ಅವಳು ಆಸ್ಪತ್ರೆಗೆ ಹೋಗುವ ಬಗ್ಗೆ ಮಾತನಾಡುತ್ತಿದ್ದಳು. ಯಾವುದೋ ವರದಿಯ ಬಗ್ಗೆ ಮಾತನಾಡುತ್ತಿದ್ದಳು. ಇದು ಖಂಡಿತ ಗರ್ಭಾವಸ್ಥೆಯ ವರದಿ ಆಗಿರಬಹುದು. ಅಂಕಿತಾ ಫೋನನ್ನು ಕಟ್ ಮಾಡಿದಳು. ಈಗ ನಾನು ಅಂಕಿತಾಗಿಂತ ಮೊದಲು ಆಸ್ಪತ್ರೆಗೆ ತಲುಪಬೇಕಿತ್ತು ಮತ್ತು ಆ ವರದಿಯನ್ನು ನಾನು ತೆಗೆದುಕೊಳ್ಳಬೇಕಿತ್ತು. ನಾನು ಊಟ ಮಾಡಿ ಮಲಗಿದೆ. ಈಗ ನನಗೆ ಬೆಳಗಾಗುವುದೇ ಕಾಯುವಿಕೆಯಾಯಿತು. ಬೆಳಕಾಗುತ್ತಿದ್ದಂತೆ ನಾನು ಎದ್ದು ಫ್ರೆಶ್ ಆಗಿ ನನ್ನ ಹೆಂಡತಿಗಿಂತ ಮುಂಚೆ ಮನೆಯಿಂದ ಹೊರಬಂದೆ. ನಾನು ಅವಿತುಕೊಂಡು ನನ್ನ ಹೆಂಡತಿ ಮನೆಯಿಂದ ಹೊರಬರುವುದನ್ನು ಕಾಯುತ್ತಿದ್ದೆ. ನನ್ನ ಹೆಂಡತಿ ಮನೆಯಿಂದ ಹೊರಬಂದ ತಕ್ಷಣ ಆಟೋವನ್ನು ಕರೆದಳು. ನಾನು ಕೂಡ ನನ್ನ ಬೈಕ್ ಸ್ಟಾರ್ಟ್ ಮಾಡಿ ಆ ಆಟೋವನ್ನು ಹಿಂಬಾಲಿಸಲು ಶುರು ಮಾಡಿದೆ. ನನ್ನ ಹೆಂಡತಿ ಆಸ್ಪತ್ರೆಯೊಳಗೆ ಹೋದಳು. ನಾನು ಕೂಡ ನನ್ನ ಬೈಕ್ ನಿಲ್ಲಿಸಿ ಆಸ್ಪತ್ರೆಗೆ ಒಳಗೆ ಹೋದೆ. ನಾನು ನನ್ನ ಹೆಂಡತಿಯನ್ನು ಹಿಂಬಾಲಿಸುತ್ತಿದ್ದೆ. ನನ್ನ ಹೆಂಡತಿ ಒಂದು ಕೋಣೆಗೆ ಹೋದಳು. ನಾನು ಬಾಗಿಲಿನಿಂದ ಇಣುಕಿ ನೋಡಿದಾಗ ಅಲ್ಲಿ ಲೇಡಿ ಡಾಕ್ಟರ್ ಕುಳಿತಿದ್ದರು ಮತ್ತು ಡಾಕ್ಟರ್ ಮುಂದೆ ನನ್ನ ಹೆಂಡತಿ ಕುಳಿತು ಏನೋ ಮಾತನಾಡುತ್ತಿದ್ದಳು. ನಾನು ಬೇಗನೆ ರಿಸೆಪ್ಷನಿಸ್ಟ್ ಬಳಿಗೆ ಹೋದೆ ಮತ್ತು ನನಗೆ ನನ್ನ ಪತ್ನಿ ಅಂಕಿತಾ ವರದಿ ಬೇಕು ಅಂತ ಅವಳಲ್ಲಿ ಕೇಳಿದೆ. ಅವಳು ನನ್ನನ್ನು ನರ್ಸ್ ಬಳಿ ಕಳಿಸಿದಳು.
ನಾನು ನರ್ಸ್ ಬಳಿ ಬಂದು ನನ್ನ ಹೆಂಡತಿಯ ಹೆಸರನ್ನು ಹೇಳಿದೆ. ಅವಳು ನನಗೆ ವರದಿಯನ್ನು ನೀಡಿದಳು ಮತ್ತು ನಿಮ್ಮ ಹೆಂಡತಿ ಒಳಗೆ ಕುಳಿತಿದ್ದಾರೆ. ನೀವು ಈ ವರದಿಯನ್ನು ತೆಗೆದುಕೊಂಡು ಹೋಗಿ ವೈದ್ಯರಿಗೆ ತೋರಿಸಿ, ಅವರು ನಿಮಗೆ ವಿವರಿಸುತ್ತಾರೆ ಎಂದಳು. ನಾನು ಆ ವರದಿಯನ್ನು ತೆಗೆದುಕೊಂಡು ಆಸ್ಪತ್ರೆಯಿಂದ ಹೊರಬಂದೆ. ಮನೆಗೆ ಬಂದು ನೇರವಾಗಿ ನನ್ನ ಕೋಣೆಗೆ ಬಂದೆ. ನಾನು ಆ ವರದಿಯನ್ನು ತೆರೆದೆ. ಆ ವರದಿಯನ್ನು ಓದಿದ ಕೂಡಲೇ ನನ್ನ ಕಾಲ ಕೆಳಗಿನ ಭೂಮಿ ಕುಸಿದಂತೆ ಆಯಿತು. ಆ ವರದಿ ನನ್ನ ಕೈಯಿಂದ ಕೆಳಗೆ ಬಿತ್ತು. ನಾನು ತಲೆ ಹಿಡಿದುಕೊಂಡು ನೆಲದ ಮೇಲೆ ಕುಳಿತೆ. ಆಗ ಇದ್ದಕ್ಕಿದ್ದಂತೆ ಅಂಕಿತಾ ಕೋಣೆಗೆ ಬಂದು, ನೀವು ನನ್ನನ್ನು ಹಿಂಬಾಲಿಸಿ ಆಸ್ಪತ್ರೆಯವರೆಗೂ ಬಂದ್ರಿ, ನನ್ನ ವರದಿಯನ್ನು ತೆಗೆದುಕೊಂಡ್ರಿ. ಆದರೆ ಈ ವರದಿಯನ್ನು ವೈದ್ಯರ ಬಳಿ ಕೊಂಡೊಯ್ಯಲಿಲ್ಲ. ನೀವು ಯಾಕೆ ಹೀಗೆ ಮಾಡಿದ್ರಿ ವಿವೇಕ್ ಎಂದಳು. ನಾನು ಕೆಟ್ಟ ಹುಡುಗಿಯಲ್ಲ. ನಿಮ್ಮ ಮೇಲೆ ಆಣೆ ಮಾಡಿ ಹೇಳುತ್ತೇನೆ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ನಾನು ನಿಮ್ಮನ್ನು ಬಿಟ್ಟು ಬೇರೆ ಯಾರನ್ನು ಕಣ್ಣೆತ್ತಿಯೂ ನೋಡಿಲ್ಲ. ಇನ್ನು ಕಾರ್ತಿಕ್ ವಿಷಯಕ್ಕೆ ಬಂದರೆ, ಕಾರ್ತಿಕ್ಗೆ ನನ್ನ ಬಗ್ಗೆ ತಿಳಿದಿತ್ತು. ಅದಕ್ಕೆ ಅವನು ನನಗೆ ಸಾಥ್ ನೀಡುತ್ತಿದ್ದನು. ನಾನು ಎಲ್ಲಿಗಾದರೂ ಹೋಗಬೇಕಾದರೆ ಅವನು ಕರೆದುಕೊಂಡು ಹೋಗುತ್ತಿದ್ದ. ನಾನು ನಿಮ್ಮನ್ನು ತುಂಬ ಪ್ರೀತಿಸುತ್ತೇನೆ ಅಂತ ಅಂಕಿತಾ ಹೇಳಿದಳು. ಅಂಕಿತಾಳ ಇಂತಹ ಮಾತುಗಳನ್ನು ಕೇಳಿ ನಾನು ಅಂಕಿತಾಳನ್ನು ತಬ್ಬಿಕೊಂಡೆ ಮತ್ತು ಅಂಕಿತಾ, ವಿಷಯ ಹೀಗಿದ್ದ ಮೇಲೆ ನೀನು ಮೊದಲ ರಾತ್ರಿ ನನಗೆ ಯಾಕೆ ಹೇಳಲಿಲ್ಲ ಎಂದು ಕೇಳಿದ್ದೆ. ಆಗ ಅಂಕಿತಾ, ನಾನು ನಿಮಗೆ ಕೇವಲ 3 ತಿಂಗಳು ಕಾಯಿರಿ ಅಂತ ಹೇಳಿದ್ದೆ. ಯಾಕಂದರೆ 3 ತಿಂಗಳ ನಂತರ ನೀವು ಸಂಪೂರ್ಣವಾಗಿ ಗುಣಮುಖರಾಗುತ್ತೀರಿ ಅಂತ ವೈದ್ಯರು ನನಗೆ ಹೇಳಿದ್ದರು. ಮದುವೆ ನಿಶ್ಚಯವಾದ ನಂತರ ನನಗೆ ಈ ಕಾಯಿಲೆಯ ಬಗ್ಗೆ ತಿಳಿಯಿತು ಮತ್ತು 3 ತಿಂಗಳುಗಳು ಪೂರ್ಣಗೊಳ್ಳುವವರೆಗೆ ಗಂಡನನ್ನು ಹತ್ತಿರ ಬರಲು ಬಿಡಬೇಡಿ ಅಂತ ವೈದ್ಯರು ಹೇಳಿದ್ದರು. ನಿಮ್ಮ ಪತಿ ಹತ್ತಿರ ಬಂದು ನೀವು ಗರ್ಭಿಣಿಯಾದರೆ ನಿಮಗಿರುವ ಕಾಯಿಲೆ ನಿಮಗೆ ಹುಟ್ಟಲಿರುವ ಮಗುವಿಗೂ ಬರುತ್ತದೆ. ಅದಕ್ಕಾಗಿ ನೀವು ನೆಪ ಹೇಳಿ ನಿಮ್ಮಿಂದ ದೂರವಿದ್ದೆ. ನಾನು ನಿಮಗೆ ಹೇಳಲು ಬಯಸಿದೆ, ಆದರೆ ನನ್ನ ಅಕ್ಕ ಬೇಡ ಎಂದಿದ್ದಳು. ನನ್ನ ಅಕ್ಕನಿಗೆ ಭಾವನವರ ಜೊತೆ ಇದು 2ನೇ ಮದುವೆ. ನನ್ನ ಅಕ್ಕನ ಮೊದಲ ಪತಿ ಅವಳಿಗೆ ವಿಚ್ಛೇದನ ನೀಡಿದರು. ಕೇವಲ ಅವಳ ಹೊಟ್ಟೆಯಲ್ಲಿ ಗಡ್ಡೆ ಇತ್ತು ಮತ್ತು ಅವಳು ಮೊದಲ ರಾತ್ರಿಯೇ ತನ್ನ ಗಂಡನಿಗೆ ಹೇಳಿದ್ದಳು. ಆ ಕಾರಣದಿಂದ ಅವರು ಅಕ್ಕನಿಗೆ ವಿಚ್ಛೇದನ ನೀಡಿದರು ಮತ್ತು ಈ ರೋಗವನ್ನು ತೆಗೆದುಕೊಂಡು ನೀನು ನನ್ನ ಬಳಿ ಯಾಕೆ ಬಂದೆ ಅಂತ ಹೇಳಿದರು. ನನಗೆ ಇಷ್ಟು ದೊಡ್ಡ ಕಾಯಿಲೆ ಇದೆ ಅಂತ ತಿಳಿದರೆ ನೀವು ಕೂಡ ನನ್ನನ್ನು ಬಿಟ್ಟು ಬಿಡುತ್ತೀರಿ ಅಂತ ಭಯದಿಂದಲೇ ನಾನು ನಿಮಗೆ ಹೇಳಿರಲಿಲ್ಲ. ಅದಕ್ಕಾಗಿ 3 ತಿಂಗಳ ನಂತರ ನಾನು ನಿಮಗೆ ಎಲ್ಲ ಸತ್ಯವನ್ನು ಹೇಳುತ್ತೇನೆ ಅಂತ ಹೇಳಿದ್ದೆ ಎಂದಳು. ನಾನು ಅಂಕಿತಾಳ ತಲೆಯನ್ನು ಪ್ರೀತಿಯಿಂದ ಸವರಿ, ಅಂಕಿತಾ, ಅದು ಹಾಗಲ್ಲ. ನೀನು ನನಗೆ ಮೊದಲೇ ಹೇಳಿದ್ದರೆ ನಾನು ನಿನ್ನ ನಡತೆ ಬಗ್ಗೆ ಎಂದಿಗೂ ಸಂಶಯ ಪಡ್ತಿರ್ಲಿಲ್ಲ. ಏನು ಮಾಡಲಿ, ಗಂಡಸಲ್ವಾ, ಸಂಶಯ ಬಂದೇ ಬಿಡುತ್ತದೆ. ನನ್ನನ್ನು ಕ್ಷಮಿಸು ಅಂತ ಹೇಳಿದೆ. ಅಂಕಿತಾ ನನ್ನನ್ನು ಮನಪೂರ್ವಕವಾಗಿ ಕ್ಷಮಿಸಿದಳು. ನಾನು ನನ್ನ ಸಹೋದರ ಕಾರ್ತಿಕ್ ಬಳಿಯೂ ಕ್ಷಮೆ ಕೇಳಿದೆ. ಕಾರ್ತಿಕ್ ಕೂಡ ನನ್ನನ್ನು ಕ್ಷಮಿಸಿದನು. ಅಂಕಿತಾ ಎಲ್ಲ ಸತ್ಯವನ್ನು ಹೇಳಿದಾಗ ನನ್ನ ಕಣ್ಣುಗಳಿಂದ ತಾನಾಗಿ ನೀರು ಹರಿಯಲಾರಂಭಿಸಿತು. ನಾನು ಬಹಳ ಹೊತ್ತು ಅವಳನ್ನು ತಬ್ಬಿಕೊಂಡೇ ಇದ್ದೆ. ನನ್ನ ಕೃತ್ಯಕ್ಕೆ ನನಗೆ ತುಂಬ ಪಶ್ಚಾತ್ತಾಪವಾಗುತ್ತಿತ್ತು. ಕೇವಲ ನನ್ನನ್ನು ಪ್ರೀತಿಸಿದ ಮತ್ತು ಕಾಯಿಲೆಯ ಭಯದಿಂದ ತನ್ನನ್ನು ನನ್ನಿಂದ ದೂರವಿಟ್ಟುಕೊಂಡ ಹುಡುಗಿಯ ಮೇಲೆ ನಾನು ಹೇಗೆ ಸಂಶಯಪಟ್ಟೆ. ಆ ದಿನದ ನಂತರ ನನ್ನ ಆಲೋಚನೆಯೇ ಬದಲಾಯಿತು. ಸಂಬಂಧಗಳಲ್ಲಿ ನಂಬಿಕೆಗಿಂತ ದೊಡ್ಡದು ಬೇರೆ ಯಾವುದೂ ಇಲ್ಲ ಅಂತ ನನಗೆ ಈಗ ಅರ್ಥವಾಗಿದೆ. ಅಂಕಿತಾ ನಿಧಾನವಾಗಿ ಚೇತರಿಸಿಕೊಳ್ಳುತ್ತಿದ್ದಳು. ನಾನು ಯಾವಾಗಲೂ ಅವಳ ಆರೈಕೆ ಮಾಡ್ತಿದ್ದೆ, ಅವಳ ಹತ್ತಿರ ಕುಳಿತುಕೊಳ್ಳುತ್ತಿದ್ದೆ, ಅವಳ ಮನಸ್ಸಿನ ಮಾತುಗಳನ್ನು ಕೇಳುತ್ತಿದ್ದೆ ಮತ್ತು ಅವಳಿಗೆ ಯಾವುದೇ ವಿಷಯದ ಕೊರತೆಯಾಗದಂತೆ ನೋಡಿಕೊಳ್ಳುತ್ತಿದ್ದೆ. ನಾನು ನನ್ನ ಅಮ್ಮನಿಗೂ ಎಲ್ಲ ಸತ್ಯವನ್ನು ಹೇಳಿದೆ. ಅಮ್ಮ ಕೂಡ ಅಂಕಿತಾಳನ್ನು ತಬ್ಬಿಕೊಂಡರು ಮತ್ತು ಮಗಳೇ, ನೀನು ಇಷ್ಟು ದೊಡ್ಡ ವಿಷಯವನ್ನು ನಿನ್ನ ಮನಸ್ಸಿನಲ್ಲಿ ಮುಚ್ಚಿಟ್ಟುಕೊಂಡಿದ್ದೆ, ನಮಗೆ ಏನು ಹೇಳಲಿಲ್ಲ. ಆದರೆ ಈಗ ನೀನು ಒಂಟಿಯಲ್ಲ, ಇಡೀ ಮನೆ ನಿನ್ನ ಜೊತೆಗಿದೆ ಅಂತ ಹೇಳಿದರು. ಅಂದು ಮೊದಲ ಬಾರಿಗೆ ನಾನು ಅಂಕಿತಾಳ ಕಣ್ಣುಗಳಲ್ಲಿ ನೆಮ್ಮದಿ ಮತ್ತು ನಿಜವಾದ ಪ್ರೀತಿಯನ್ನು ಕಂಡೆ. ನಿಧಾನವಾಗಿ ಅವಳು ನಗಲಾರಂಭಿಸಿದಳು. ನಾನು ಪ್ರತಿ ಸಂಜೆ ಅವಳ ಕೈ ಹಿಡಿದು ಕುಳಿತು, ನೋಡು ಅಂಕಿತಾ, ನಾನು ಈಗ ನಿನ್ನನ್ನು ಯಾವುದೇ ನೋವಿನೊಂದಿಗೆ ಹೋರಾಡಲು ಒಂಟಿಯಾಗಿ ಬಿಡೋದಿಲ್ಲ. ನಾವಿಬ್ಬರು ಜೊತೆಯಾಗಿದ್ದೇವೆ ಮತ್ತು ನಾವು ಪ್ರತಿಯೊಂದು ಸಮಸ್ಯೆಯ ವಿರುದ್ಧ ಹೋರಾಡೋಣ ಅಂತ ಹೇಳಿದೆ. ಹೀಗೆ ಒಟ್ಟಿಗೆ 3 ತಿಂಗಳುಗಳು ಕಳೆದವು. ಅಂಕಿತಾಳ ಎಲ್ಲ ವರದಿಗಳು ಸಾಮಾನ್ಯವಾಗಿದ್ದವು. ವೈದ್ಯರು ಕೂಡ ಈಗ ನೀವು ಸಂಪೂರ್ಣವಾಗಿ ಗುಣಮುಖರಾಗಿದ್ದೀರಿ ಮತ್ತು ಸಿಹಿ ಸುದ್ದಿಯನ್ನು ನೀಡಬಹುದು ಅಂತ ಹೇಳಿದರು. ಆ ದಿನ ಅಂಕಿತಾಳ ಕಣ್ಣುಗಳು ಹೊಳೆಯುತ್ತಿದ್ದವು. ಅವಳು ನನ್ನ ಹತ್ತಿರ ಬಂದು, ಈಗ ನನಗೆ ನಿಮ್ಮ ಹತ್ತಿರ ಬರಲು ಭಯವಾಗೋದಿಲ್ಲ. ಈಗ ನನಗೆ ಕೇವಲ ನಿಮ್ಮ ಜೊತೆ ಜೀವನ ಪರ್ಯಂತ ಇರಬೇಕು ಅಂತ ಹೇಳಿದಳು. ನಾನು ಅವಳ ಹಣೆಗೆ ಮುತ್ತಿಟ್ಟು, ಅಂಕಿತಾ, ಈ 3 ತಿಂಗಳುಗಳು ನನ್ನ ಜೀವನದ ಅತಿ ದೊಡ್ಡ ಪಾಠವಾಗಿತ್ತು. ಇನ್ನು ಮುಂದೆ ಜೀವನದಲ್ಲಿ ಏನೇ ಬಂದರೂ ನಾವು ಒಟ್ಟಿಗೆ ಎದುರಿಸೋಣ ಅಂತ ಹೇಳಿದೆ. ಕೆಲವು ತಿಂಗಳುಗಳ ನಂತರ ಅಂಕಿತಾ ತಾನು ತಾಯಿಯಾಗಲಿದ್ದೇನೆ ಅಂತ ನನಗೆ ತಿಳಿಸಿದ್ಲು. ಈ ಬಾರಿ ನನ್ನೊಳಗೆ ಯಾವುದೇ ಸಂಶಯವಿರಲಿಲ್ಲ.
ಕೇವಲ ಸಂತೋಷವಿತ್ತು. ನಾನು ಅವಳನ್ನು ನೋಡುತ್ತಾ ಯೋಚಿಸಿದೆ, ನಾನು ಮೊದಲೇ ಅವಳ ಮೇಲೆ ನಂಬಿಕೆ ಇಟ್ಟಿದ್ದರೆ ನಾನು ಅವಳಿಗೆ ನೋವು ಕೊಡ್ತಿರಲಿಲ್ಲ ಮತ್ತು ನಾನು ಇಷ್ಟು ಕುಗ್ಗಿ ಹೋಗುತ್ತಿರಲಿಲ್ಲ. ಕಾರ್ತಿಕ್ ಜೊತೆಗಿನ ನನ್ನ ಸಂಬಂಧ ಕೂಡ ಈಗ ಸುಧಾರಿಸಿತು. ಅವನು ಅಣ್ಣ, ಅತ್ತಿಗೆಯಂತಹ ಸೊಸೆ ಪ್ರತಿ ಮನೆಯಲ್ಲೂ ಇರಬೇಕು. ನಿಮ್ಮಿಬ್ಬರನ್ನು ನೋಡಿದರೆ ಈಗ ಪ್ರೀತಿಯ ಮೇಲೆ ನಂಬಿಕೆ ಬರುತ್ತದೆ ಅಂತ ಹೇಳುತ್ತಿದ್ದನು. ಇನ್ನು ನಾನು ಈ ಕಥೆಯನ್ನು ಯಾಕೆ ಹೇಳುತ್ತಿದ್ದೇನೆ ಅಂದರೆ, ಪ್ರತಿಯೊಬ್ಬ ಪತಿ, ಪ್ರತಿಯೊಬ್ಬ ಮನುಷ್ಯ ಇದನ್ನು ಅರ್ಥ ಮಾಡಿಕೊಳ್ಳಲಿ ಎಂದು. ಅದೇನೆಂದರೆ, ಯಾವುದೇ ಹೆಣ್ಣಿನ ಮೌನವು ಯಾವಾಗಲೂ ಅವಳ ಅಪರಾಧದ ಸಂಕೇತವಾಗಿರುವುದಿಲ್ಲ. ಸ್ನೇಹಿತರೆ, ಈ ಕತೆ ನಿಮಗೆಲ್ಲ ಇಷ್ಟ ಆಗಿದ್ರೆ ಕತೆಗೊಂದು ಲೈಕ್ ಕೊಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಥೆಯನ್ನು ಕೇಳಿದ ತಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.